ನಾವು ಕುರಿಮರಿಯಾಗಿರ್ಬೇಕು. ನಮ್ಮ ಕುರುಬನು ಏನು ಹೇಳ್ತಾರೋ ಅದನ್ನು ಸ್ವೀಕಾರ ಮಾಡಬೇಕು. ನಮ್ಮ ಕುರುಬನು ಎಲ್ಲಿ ಹೋಗ್ತಾನೋ ಆತನ ಹಿಂದೆ ಓಡೋಡಿ ಹೋಗಬೇಕು. ನನ್ನ ಕುರುಬನು ಎಲ್ಲಿ ಕೂರಿಸ್ತಾನೋ ಅಲ್ಲಿ ಕೂರಬೇಕು. ನನ್ನ ಕುರುಬನು ಎಲ್ಲಿ ಮೇಯಿಸ್ತಾನೋ ಅಲ್ಲಿ ಮೇಯಬೇಕು. ಹಾಲೆಲೂಯ, ಹಾಲೆಲೂಯ. ಕರ್ತನ ಕುರಿಗಳು ನಾವು, ಕರ್ತನ ಕುರಿಗಳು ನಾವು, ಏಸಯ್ಯನ ಕುರಿಗಳು ನಾವು. ಈ ಲೋಕದವ್ರು ಅಂತಾರೆ ನೀವು ಕುರಿಗಳಂತ. ನಮಗೆ ಕುರಿಗಳು ಅಂತ ಅನ್ನಿಸ್ಕೊಳ್ಳೋದ್ರಲ್ಲೇ ಸಂತೋಷ, ನಮಗೆ ಕುರಿಗಳು ಅಂತ ಅನ್ನಿಸ್ಕೊಳ್ಳೋದ್ರಲ್ಲೇ ಸಮಾಧಾನ. ಹಾಲೆಲೂಯ. ಅವರಿಗೆ ಗೊತ್ತಿಲ್ಲ ಇದೇ ಕುರಿಗೋಸ್ಕರ ಸಿಂಹ ಆಗಿರುವಂಥ ದೇವರು ಈ ಲೋಕಕ್ಕೆ ಇಳಿದು ಬಂದು ನನಗೋಸ್ಕರ ರಕ್ತ ಕೊಟ್ಟು ನನ್ನನ್ನು ಸಿಂಹವಾಗಿ ಮಾರ್ಪಡಿಸಿಕೊಂಡನು. ಹಾಲೆಲೂಯ. ಯಹೂದ ಕುಲದ ಸಿಂಹದ ಮರಿ ನಾನು. ಅದನ್ನ ಆಗೋದಕ್ಕೂ ಮುಂಚೆ ಮೊದಲು ನಾನು ಕುರಿಮರಿಯಾಗಿದ್ದೆ. ಏನು ಅರಿಯದಿರುವಂಥ ಕುರಿಮರಿ, ಏನು ಗೊತ್ತಿಲ್ಲದಿರುವಂಥ ಕುರಿಮರಿ. ಎಲ್ಲಿ ಹೋಗುತ್ತಾ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ, ಏನು ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಈ ಲೋಕದಲ್ಲಿ ನಮಗೆ ಇಟ್ಟಿರುವಂಥ ದೊರೆತನ ಏನು ಅಂತ ಗೊತ್ತಿರಲಿಲ್ಲ, ನಮ್ಮ ಸ್ಥಾನಮಾನ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಅದನ್ನು ತೋರಿಸಿಕೊಟ್ಟಿದ್ದು ಯಹೂದ ಕುಲದ ಸಿಂಹ. ಆತನು ಇಲ್ಲಿ ಕುರಿಮರಿಯಾಗಿ ಇಳಿದು ಬಂದನು, ಕುರಿಮರಿಯಾಗಿ ಸತ್ತು ಸಿಂಹನಾಗಿ ಎದ್ದು ನನ್ನನ್ನು ನಿನ್ನನ್ನು ಸಿಂಹದ ಮರಿಗಳನ್ನಾಗಿ ಮಾರ್ಪಡಿಸಿದನು. ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ಕುರುಬನು ಯಾವಾಗ ಮೇಯಿಸೋದಕ್ಕೆ ಪ್ರಾರಂಭ ಮಾಡ್ತಾರೋ ಆ ಸಮಯದಲ್ಲಿ ತೃಪ್ತಿಯಾಗಿ ತಿಂದು ಬಿಡ್ರಿ. ಆ ಹಸಿರು ಹುಲ್ಲು ಫ್ರೆಶ್ ಆಗಿ ಕೊಡ್ತಾರೆ ದೇವರು ಅವಾಗ. ಹಾಲೆಲೂಯ. ಹಸಿರು ಹುಲ್ಲು ಗಾವಲಿನಲ್ಲೇ ನಿಮ್ಮನ್ನು ಮೇಯಿಸೋದು, ಒಣಗಿರುವಂಥ ಹುಲ್ಲುಗಳ ಬಳಿ ನಿಮ್ಮನ್ನು ಕರೆದುಕೊಂಡು ಹೋಗೋದಿಲ್ಲ ದೇವರು. ಹಾಲೆಲೂಯ. ಯಾವಾಗ ಹಸಿರು ಹುಲ್ಲು ಬರೋದಕ್ಕೆ ಪ್ರಾರಂಭವಾಗುತ್ತೋ ನೀವು ಅದನ್ನು ತಕ್ಷಣಕ್ಕೆ ಅದೇ ಕ್ಷಣದಿಂದ ದೇವರು ಎಲ್ಲಿ ತನಕ ತಿನ್ನಿಸ್ತಾ ಇರ್ತಾರೋ ಅಲ್ಲಿ ತನಕ ಅದನ್ನು ಸ್ವೀಕಾರ ಮಾಡಿದ ನಂತರ ಅದು ಒಳಗೆ ಹೋದ ಮೇಲೆ ನೀವು ಸಿಂಹದ ಮರಿಗಳಾಗಿ ಮಾರ್ಪಡಬೇಕು. ಅದು ನಿಮಗೆ ಸಿಂಹದ ಬಲವನ್ನು ಕೊಡಬೇಕು. ಹಾಲೆಲೂಯ. ಈಗ ಇರುವಂಥ ಈ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ಕತ್ತಲು. ಇಡೀ ಪ್ರಪಂಚದಲ್ಲಿ ನಾವು ಎಲ್ಲಿ ನೋಡಿದ್ರು ಬರೀ ಅಂಧಕಾರದ ಕ್ರಿಯೆಗಳನ್ನು ನೋಡ್ತಾ ಇದ್ದೇವೆ, ಬರೀ ಕತ್ತಲನ್ನು ನೋಡ್ತಾ ಇದ್ದೇವೆ, ಬರೇ ಮೋಸ, ಬರೇ ಹಗೆತನ, ಬರೇ ಹೊಟ್ಟೆ ಕಿಚ್ಚು, ಬರೇ ಕೊಲೆ, ಇನ್ನೊಬ್ಬರನ್ನು ಹೀಳಾಯಿಸುವಂಥದ್ದು, ಇನ್ನೊಬ್ಬರನ್ನು ಕೆಳಗೆ ಬೀಳಿಸುವಂಥದ್ದು, ಇನ್ನೊಬ್ಬರನ್ನು ತುಳಿದು ಮುಂದೆ ಹೋಗುವಂಥದ್ದು, ಇನ್ನೊಬ್ಬರ ಕುಟುಂಬವನ್ನು ಒಡೆದು ಹಾಕುವಂಥದ್ದು, ಇನ್ನೊಬ್ಬರ ನೆಮ್ಮದಿಯನ್ನು ಕಿತ್ತುಕೊಳ್ಳುವಂಥದ್ದು, ಬರೀ ಅಂಧಕಾರದಲ್ಲಿ, ಕೆಟ್ಟತನದಲ್ಲಿ, ಕತ್ತಲಲ್ಲಿ, ಕಾರ್ಗತ್ತಲಲ್ಲಿ ಈ ಪ್ರಪಂಚ ಮುಳುಗಿ ಹೋಗಿದೆ. ಇದನ್ನೆಲ್ಲ ನೋಡುವಂಥ ಜನರು ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮಲ್ಲಿಯೇ, ನಮ್ಮ ಮಧ್ಯದಲ್ಲಿಯೇ, ನಮ್ಮ ಕುಟುಂಬಗಳಲ್ಲಿಯೇ, ನಮ್ಮ ಸುತ್ತಮುತ್ತಲೇ ಈ ಕತ್ತಲು ಆವರಿಸಿಕೊಂಡಾಗ, ಈ ಹೊಟ್ಟೆ ಕಿಚ್ಚು ಆವರಿಸಿಕೊಂಡಾಗ, ಈ ಐಕ್ಯತೆ ಒಡೆಯಲ್ಪಟ್ಟಾಗ ನಾವು ಅಂದುಕೊಳ್ತೇವೆ ನಿಜವಾಗ್ಲೂ ದೇವರಿದ್ದಾರಾ? ದೇವರಿದ್ರೆ ಯಾಕೆ ಕ್ರಿಯೆ ಮಾಡ್ತಾ ಇಲ್ಲ? ದೇವರಿದ್ರೆ ಯಾಕೆ ಕತ್ತಲನ್ನ ತೆಗೆದು ಹಾಕುತ್ತಾ ಇಲ್ಲ? ದೇವರಿದ್ರೆ ಯಾಕೆ ಕತ್ತಲನ್ನ ಬೆಳಕನ್ನಾಗಿ ಮಾರ್ಪಡಿಸುತ್ತಾ ಇಲ್ಲ? ಪ್ರಶ್ನೆ ಎಷ್ಟು ಜನರಿಗಿದೆ? ಅಂಧಕಾರವನ್ನು ಹತ್ತಿರದಿಂದ ನೋಡಿರುವಂಥ ಜನರಿಗೆ ಪ್ರಶ್ನೆ ಇದೆ. ಯಾಕೆ ದೇವರು ಬೆಳಕಾಗಿರುವ ಆತನು ಇದ್ದರೂ ಕೂಡ ಯಾಕೆ ಇನ್ನು ಕತ್ತಲು ಹೋಗುತ್ತಾ ಇಲ್ಲ ಅಂತ? ದೇವರು ಸುಮ್ಮನಾಗ್ಬಿಟ್ಟಿದ್ದಾರಾ? ಖಂಡಿತವಾಗಿ ಇಲ್ಲ. ದೇವರು ಸುಮ್ಮನೆ ಇಲ್ಲ. ಆದರೆ ಆತನಿಗೋಸ್ಕರ ಏಳುವಂಥ ಮನುಷ್ಯರನ್ನ ದೇವರು ಹುಡುಕುತ್ತಾ ಇದ್ದಾರೆ. ಗಮನವಿಟ್ಟು ಕೇಳಿಸಿಕೊಳ್ಳ್ರಿ. ದೇವರು ಸುಮ್ಮನೆ ಕೂತಿಲ್ಲ. ಆತನಿಗೋಸ್ಕರ ಎದ್ದು ಬೆಳಕನ್ನ ಹರಡುವಂಥ ಮಕ್ಕಳನ್ನ ಯೇಸು ಸ್ವಾಮಿ ಹುಡುಕುತ್ತಾ ಇದ್ದಾರೆ. ಆತನ ಕೈ ಕಟ್ಟಿ ಕೂತುಕೊಂಡಿಲ್ಲ, ಆತನು ಹುಡುಕುತ್ತಾ ಇದ್ದಾನೆ. ಯಾರಿದ್ದಾರೆ ನನ್ನ ಬೆಳಕನ್ನು ತೋರಿಸೋದಕ್ಕೆ? ಯಾರಿದ್ದಾರೆ ಕತ್ತಲನ್ನು ಹೊರಡಿಸೋದಕ್ಕೆ? ಯಾರಿದ್ದಾರೆ ನನ್ನ ಕೆಲಸಗಳನ್ನು ಮಾಡೋದಕ್ಕೆ ಎಂಬುದಾಗಿ ದೇವರು ಈ ಭೂಮಿ ಮೇಲೆ ಅಂಧಕಾರವನ್ನು ನೀಗಿಸೋದಕ್ಕೆ ಜನರನ್ನು ಹುಡುಕುತ್ತಾ ಇದ್ದಾನೆ. ಆತನ ಕಾರ್ಯಗಳು ನಿಂತು ಹೋಗಿಲ್ಲ, ಆತನ ಕಾರ್ಯಗಳು ನೆರವೇರುತ್ತೆ. ಅದು ನೆರವೇರೋದಕ್ಕೆ ಹೋಗುತ್ತೆ, ಈಗಲೂ ಕೂಡ ನೆರವೇರುತ್ತೆ. ಆದರೆ ಆತನು ಇನ್ನೂ ಹುಡುಕುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಹುಡುಕಾಟದಲ್ಲಿ ಇದ್ದಾನೆ. ಒಂದು ವೇಳೆ ನಿಮಗೆ
ನಿನ್ನ ಕುಟುಂಬದಲ್ಲಿಯೇ ಯಾಕೆ ಇಷ್ಟು ಕತ್ತಲು ಎಂಬುದಾಗಿ ಅನಿಸಿದ್ರೆ, ದೇವರು ನಿನ್ನ ಕುಟುಂಬದಲ್ಲಿ ಏಳುವವರನ್ನು ಹುಡುಕುತ್ತಾ ಇದ್ದಾನೆ. ಸಿದ್ಧವಿರುವಂಥ ಮಕ್ಕಳನ್ನು ಹುಡುಕುತ್ತಾ ಇದ್ದಾನೆ. ನಿನ್ನ ಪ್ರಾಂತದಲ್ಲಿ ಒಂದು ವೇಳೆ ಅಂಧಕಾರದ ಶಕ್ತಿ ಬಲವಾಗಿ ಇರುವುದಾದರೆ ಆ ಪ್ರಾಂತದಲ್ಲಿ ಏಳುವಂಥ ಮಕ್ಕಳನ್ನು ದೇವರು ಹುಡುಕುತ್ತಾ ಇದ್ದಾರೆ. ಆದರೆ ದೇವರು ಮಾತ್ರ ಯಾವತ್ತಿಗೂ ಸುಮ್ಮನೆ ಕೂತಿಲ್ಲ. ಹಲವು ಸಾರಿ ನಾನು ನಿಮಗೆ ಹೇಳಿದ್ದೇನೆ, ಪರಲೋಕದ ದೇವರು ಭೂಮಿಯ ಮೇಲೆ ತನ್ನ ಕಾರ್ಯಗಳನ್ನು ನಡೆಸಬೇಕಂದ್ರೆ ಆತನು ತನ್ನ ಮಕ್ಕಳ ಮುಖಾಂತರವಾಗಿ ನಡೆಸುತ್ತಾನೆ ಎಂಬುದಾಗಿ. ಪರಲೋಕಕ್ಕೂ ಪಾತಾಳಕ್ಕೂ, ಬೆಳಕಿಗೂ ಅಂಧಕಾರದ ಶಕ್ತಿಗೂ ಎರಡಕ್ಕೂ ಕೂಡ ತಮ್ಮ ಚಿತ್ತಗಳನ್ನು ಭೂಲೋಕದಲ್ಲಿ ನೆರವೇರಿಸುವುದಕ್ಕೆ ಒಬ್ಬ ಮನುಷ್ಯನ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಹಾಗಾಗಿ ಎರಡು ಲೋಕಗಳು ಕೂಡ ತಮ್ಮ ತಮ್ಮ ಚಿತ್ತವನ್ನ ನೆರವೇರಿಸಿಕೊಳ್ಳೋದಕ್ಕೆ ಮನುಷ್ಯರನ್ನ ಹುಡುಕುತ್ತಾ ಇದೆ. ಅದೇ ರೀತಿಯಾಗಿ ದೇವರು ಕೂಡ ತನ್ನ ಚಿತ್ತವನ್ನ ಭೂಲೋಕದಲ್ಲಿ ನೆರವೇರಿಸೋದಕ್ಕೆ, ತನ್ನ ಬೆಳಕನ್ನ ಭೂಲೋಕದಲ್ಲಿ ಪ್ರಕಟ ಮಾಡೋದಕ್ಕೆ ಆತನು ಜನರನ್ನ, ಮಕ್ಕಳನ್ನ, ತನಗೋಸ್ಕರ ಎದ್ದು ನಿಲ್ಲುವಂಥವರನ್ನ, ನಿಸ್ವಾರ್ಥ ಸೇವೆಯನ್ನ ಮಾಡುವಂಥವರನ್ನ, ಲೋಕವನ್ನ ಬಿಟ್ಟು ಆತನನ್ನ ಹಿಂಬಾಲಿಸುವಂಥವರನ್ನ, ತಮ್ಮ ಸ್ವ ಆಸೆಗಳನ್ನು ಸಾಯಿಸಿ ದೇವರ ಆಸೆಗಳನ್ನು ಹುಟ್ಟಿಸಿಕೊಳ್ಳುವಂತ ಮಕ್ಕಳನ್ನ ಯೇಸು ಸ್ವಾಮಿ ಹುಡುಕುತ್ತಾ ಇದ್ದಾರೆ. ಯಾಕಂದ್ರೆ ಭೂಮಿ ಬರೇ ಕತ್ತಲ ಕಾರ್ಗತ್ತಲೆಗೆ ಒಳಗಾಗಿದೆ, ಗಾಢವಾದ ಅಂಧಕಾರಕ್ಕೆ ಒಳಗಾಗಿದೆ. ಅಂತ ಗಾಢವಾದ ಅಂಧಕಾರಕ್ಕೆ ಒಳಗಾಗಿರುವಂತ ಜನರನ್ನ ಬಿಡಿಸೋದಕ್ಕೆ ಮನುಷ್ಯನೇ ಎದ್ದೇಳಬೇಕು. ದೇವರಿಗಾಗಲೇ ಎದ್ದು ನಿಂತಿದ್ದಾರೆ, ಆದ್ರೆ ಆತನ ಬೆಳಕು ಮನುಷ್ಯರನ್ನ ಹುಡುಕುತ್ತಾ ಇದೆ. ಎಷ್ಟು ಜನ ಹೇಳ್ತೀರಾ, ಈ ಲೋಕದ ಅಂಧಕಾರ, ನನ್ನ ಕುಟುಂಬದ ಅಂಧಕಾರನ ನೀಗಿಸೋದಕ್ಕೆ ನಾನು ಎದ್ದು ನಿಲ್ಲುತ್ತೇನೆ ಎಂಬುದಾಗಿ. ಯೆಶಾಯ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 1ನೇ ವಚನ ಒಟ್ಟಾಗಿ ಓದೋಣ ಎಲ್ಲರೂ ಕೂಡ. 1 2 3 ಸ್ಟಾರ್ಟ್. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನ ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಹಾಲೆಲೂಯಾ, ಹಾಲೆಲೂಯಾ. ನಮ್ಮೆಲ್ಲರಿಗೂ ಕೂಡ ಸುಪರಿಚಿತವಾಗಿರುವಂತಹ ವಾಕ್ಯ. ಪ್ರತಿ ಆರಾಧನೆಯಲ್ಲಾಗಲಿ, ಎಷ್ಟೋ ಸಭೆಗಳಲ್ಲಿ, ಎಷ್ಟೋ ಸಮಯಗಳಲ್ಲಿ 1000 ಸಾರಿ ಈ ವಚನಗಳನ್ನು ನಾವು ಕೇಳಿಬಿಟ್ಟಿದ್ದೇವೇನೋ ಗೊತ್ತಿಲ್ಲ. ಹಾಲೆಲೂಯಾ. ಪ್ರತಿ ಸಾರಿ ವಾಕ್ಯವನ್ನ ಕೇಳುವಾಗ ನಮ್ಮ ಕಡೆಯಿಂದ ಒಂದು ಎಡವಟ್ಟಾಗತ್ತೆ. ಹಾಲೆಲೂಯಾ. ಆ ಎಡವಟ್ಟೇನಂತ ನಾನಿವತ್ತು ಹೇಳ್ತೀನಿ ಕೇಳಿ. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ನೀನು ಮಾಡುವಂತ ತಪ್ಪು ಏನು ಗೊತ್ತಾ? ಏಳು, ಪ್ರಕಾಶಿಸು ಅನ್ನೋದನ್ನ ಬಿಟ್ಟು ಬಿಡ್ತೇವೆ. ಯೆಹೋವನ ತೇಜಸ್ಸು ನನ್ನ ಮೇಲೆ ಉದಯಿಸಿದೆ, ಯೆಹೋವನ ತೇಜಸ್ಸು ನನ್ನ ಮೇಲೆ ಉದಯಿಸಿದೆ ಅನ್ನೋದನ್ನ ತೆಗೆದುಕೊಳ್ಳುತ್ತೇವೆ. ಹಲ್ಲೆಲೂಯಾ. ಯೆಹೋವನ ತೇಜಸ್ಸು ನೀನು ಮಲಗಿಕೊಂಡಿರುವಾಗ ಉದಯಿಸೋದಿಲ್ಲ. ಯೆಹೋವನ ತೇಜಸ್ಸು ನಿನ್ನ ಮುಖದ ಮೇಲೆ ಬೀಳಬೇಕಂದ್ರೆ ನೀನು ಮಲಗಿಕೊಂಡಿರುವಂತ ಜಾಗದಿಂದ ಎದ್ದು ನಿಲ್ಲಬೇಕು. ಆತನ ಬೆಳಕಿಗೆ ಸಮಾನವಾಗಿ ನಿಂತುಕೊಳ್ಳಬೇಕು. ಆತನ ಬೆಳಕು ನಿನ್ನ ಮುಖದ ಮೇಲೆ ಬೀಳಬೇಕು. ಆ ತೇಜಸ್ಸು ಈ ಲೋಕಕ್ಕೆ ನಿನ್ನನ್ನು ಬೆಳಕನ್ನಾಗಿ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಾಶ ನೇರವಾಗಿ ನಿನ್ನ ಬಳಿಗೆ ಬರೋದಿಲ್ಲ. ದೇವರ ಪ್ರಸನ್ನತೆ ನೇರವಾಗಿ ನಿನ್ನ ಬಳಿಗೆ ಬರೋದಿಲ್ಲ. ನೀನು ಮಲಗಿಕೊಂಡಿರುವಂತ ಜಾಗದಿಂದ ಎದ್ದಾಗ ಮಾತ್ರ, ನಿನ್ನ ಪ್ರಾರ್ಥನೆ ರಹಿತ ಜೀವಿತದಿಂದ ನೀನು ಎದ್ದಾಗ ಮಾತ್ರ, ನಿನ್ನ ವಾಕ್ಯ ರಹಿತ ಜೀವಿತದಿಂದ ನೀನು ಎದ್ದಾಗ ಮಾತ್ರ ನಿನ್ನ ಮೇಲೆ ಬೆಳಕು ಬರೋದು. ನೀನು ಮಲಗಿಕೊಂಡಿರುವಾಗಲ್ಲ. ಈ ವಾಕ್ಯ ಏನ್ ಹೇಳುತ್ತದೆ ಗೊತ್ತಾ? ಇನ್ನೊಂದು ವರ್ಷದಲ್ಲಿ ಹೇಳುತ್ತದೆ, ನಿನ್ನ ಖಿನ್ನತೆಯಿಂದ ಎದ್ದೇಳು, ನಿನ್ನ ಆತ್ಮಿಕ ನಿದ್ರೆಯಿಂದ ಎದ್ದೇಳು, ನೀನು ಅಭಿಮುಖನಾಗಿ ಮಲಗಿರುವಂತ ಸ್ಥಿತಿಯಿಂದ ಎದ್ದೇಳು. ಆಗ ನಿನ್ನ ಮೇಲೆ ಬೆಳಕು ಬರುತ್ತದೆ. ಆಗ ನೀನು ದೇವರ ಪ್ರಸನ್ನತೆಯನ್ನು ಕಂಡುಕೊಳ್ತೀಯ. ಹಲ್ಲೆಲೂಯಾ. ಒಂದು ಜಾಗದಿಂದ ನಾವು ಎದ್ರೆ ಆ ಜಾಗವನ್ನು ಬಿಟ್ಟು ಮುಂದೆ ಹೋಗುತ್ತೇವೆ. ಇವತ್ತು ದೇವರು ಅದನ್ನೇ ಹೇಳ್ತಾ ಇರೋದು. ರೈಸ್ ಅಪ್ ಫ್ರಮ್ ಸ್ಪಿರಿಚುವಲ್ ಡಿಪ್ರೆಷನ್ ಅಂಡ್ ಪ್ರೊಸ್ಟ್ರೇಷನ್. ಅಂದರೆ ಆತ್ಮಿಕ ನಿದ್ರೆ, ಆತ್ಮಿಕ ಖಿನ್ನತೆಯಿಂದ ಎದ್ದೇಳು. ಪ್ರೊಸ್ಟ್ರೇಷನ್ ಅಂದರೆ ಏನು ಗೊತ್ತಾ? ತಲೆಯನ್ನು ಈ ರೀತಿಯಾಗಿ ಮಾಡಿ ಉಲ್ಟಾ ಮಲಗಿದುಕೊಳ್ಳೋದು.
ಹಿಂಗೆ ಮಲಗಿದೆಯಲ್ಲ, ಅದರಿಂದ ನೀನು ಎದ್ದೇಳು, ಆಗ ನಿನಗೆ ಬೆಳಕು ಬರುತ್ತದೆ. ನಿನ್ನ ಜೀವಿತದಲ್ಲಿ ಇದನ್ನು ಮರೆತೇ ಬಿಟ್ಟಿದ್ದೇವೆ. ಒಂದನ್ನು ಮಾತ್ರ ಗಟ್ಟಿಯಾಗಿ ಹಿಡಿದುಕೊಳ್ತೇವೆ, ಯೆಹೋವನ ತೇಜಸ್ಸು ನನ್ನ ಮೇಲೆ ಉದಯಿಸಿದೆ. ನೀನು ಮಲಗಿಕೊಂಡಿದ್ರೆ ಬರಲ್ಲ ಪ್ರೀತಿಯ ಮಕ್ಕಳೇ. ನೀನು ವಾರಕ್ಕೆ 1 ಸಾರಿ 2 ಸಾರಿ ಪ್ರಾರ್ಥನೆ ಮಾಡಿದ್ರೆ ಬರಲ್ಲ ಪ್ರೀತಿಯ ದೈವ ಮಕ್ಕಳೇ. ನೀನು ತಿಂಗಳಿಗೆ 1 ಸಾರಿ ಬೈಬಲನ್ನು ತೆಗೆದು ಹೋದರೆ ಆ ತೇಜಸ್ಸು ನಿನ್ನಲ್ಲಿ ಬರೋದಿಲ್ಲ. ಯಾವಾಗ ಹಗಲಿರುಳು ಆತನ ಪಾದದಲ್ಲಿ ಬಿದ್ದಿರುತ್ತೀಯೋ ಆಗ ಆ ಪ್ರಸನ್ನತೆ ನಿನ್ನ ಮುಖದ ಮೇಲೆ ಬರೋದು. ಯಾವಾಗ ನನಗೆ ದೇವರು ಬೇಕಂತ ನೀನು ನಿಂತುಕೊಳ್ಳುತ್ತೀಯೋ ಆಗ ಆ ಪ್ರಸನ್ನತೆ ನಿನ್ನ ಮೇಲೆ ಬರೋದು. ಈ ದಿನಗಳಲ್ಲಿ ಬಹಳ ಜನರು, ಬಹಳ ಸೇವಕರು ನಿಲ್ಲದ ಹಾಗೆ ಪ್ರಕಾಶ ಕೊಡೋದಕ್ಕೆ ಹೊರಟಿದ್ದಾರೆ, ಮಲಗಿಕೊಂಡು ಪ್ರಕಾಶ ಕೊಡೋದಕ್ಕೆ ಹೊರಟಿದ್ದಾರೆ. ಅದು ಸಾಧ್ಯವಾಗೋದಿಲ್ಲ. ಆ ಬೆಳಕು ಕೆಲವು ದಿನಗಳ ಮಾತ್ರ ಪ್ರಕಾಶ ಕೊಡುತ್ತೆ, ಆಮೇಲೆ ಅದು ನಿತ್ಯ ಅಂಧಕಾರಕ್ಕೆ ಹೋಗ್ಬಿಡುತ್ತೆ. ಇವತ್ತು ನೀವು ಏಳುವಂಥ ಸಮಯ ಆತ್ಮಿಕ ನಿದ್ರೆಯಿಂದ ಏಳುವಂಥ ಸಮಯ. ಹಲ್ಲೆಲೂಯಾ. ಆತ್ಮಿಕ ನಿದ್ರೆಯಿಂದ ಏಳುವಂಥ ಸಮಯ, ಆತ್ಮಿಕ ನಿದ್ರೆಯಿಂದ ಏಳುವಂಥ ಸಮಯ, ಪ್ರಾರ್ಥನಾ ರಹಿತ ಜೀವಿತದಿಂದ ಏಳುವಂಥ ಸಮಯ. ಯಾಕಂದರೆ ದೇವರು ಈ ಕತ್ತಲಲ್ಲಿ ನೀನು ಕತ್ತಲಾಗೆಂಬುದಾಗಿ ನಿನ್ನ ಕರೆದಿಲ್ಲ, ಈ ಕತ್ತಲಲ್ಲಿ ನೀನು ಬೆಳಕಾಗಬೇಕೆಂಬುದಾಗಿ ಕರೆದಿದ್ದಾರೆ. ಈ ಸಪ್ಪೆಯ ಜಗತ್ತಿನಲ್ಲಿ ನೀನು ಉಪ್ಪಾಗಬೇಕೆಂಬುದಾಗಿ ಕರೆದಿದ್ದಾರೆ. ಜನರು ದುಃಖದಲ್ಲಿರುವಾಗ ನೀನು ಅವರಿಗೆ ಸಂತೋಷವನ್ನು ಕೊಡಬೇಕೆಂಬುದಾಗಿ ಕರೆದಿದ್ದಾರೆ ಹೊರತು ಜನರು ದುಃಖದಲ್ಲಿರುವಾಗ ಅವರನ್ನು ನೋಡಿ ನೀನು ದುಃಖಕ್ಕೆ ಒಳಗಾಗಬೇಕೆಂಬುದಾಗಿ ಕರೆದಿಲ್ಲ. ಹಲ್ಲೆಲೂಯಾ. ಇದು ನೀವು ಏಳುವಂತ ಸಮಯ, ಎದ್ದು ಆತನಿಗೋಸ್ಕರ ಪ್ರಕಾಶಿಸುವಂತ ಸಮಯ. ಈ ಲೋಕವು ಮಲಗಿಕೊಂಡಿರುವಾಗ ನೀವು ಮಲಗಿರಬಾರದು. ಈ ಲೋಕ ಮಲಗಿಕೊಂಡಿರುವಾಗ ನೀವು ಎಚ್ಚರದಿಂದಿರಬೇಕು. ಈ ಲೋಕವು ಮಲಗಿರುವಾಗ ನೀವು ಎಚ್ಚರದಿಂದ ಎದ್ದು ನಡೆದಾಡಬೇಕು. ಎಲ್ಲರೂ ಕತ್ತಲಿನಲ್ಲಿ ದಾರಿ ಕಾಣದ ಹಾಗೆ ಈಗ ನಡೀತಾ ಇದ್ದಾರೆ, ಆದರೆ ನಿನಗೆ ಮಾತ್ರ ನೀನು ಎದ್ದು ನಿಲ್ಲುವಾಗ ದೇವರ ತೇಜಸ್ಸು ನಿನ್ನ ಮೇಲೆ ಬರುತ್ತೆ. ನಿನ್ನ ಮಾರ್ಗಗಳನ್ನು ಆತನ ವಾಕ್ಯವು ಬೆಳಕು ಕೊಡುತ್ತಾ ಹೋಗುತ್ತೆ. ನೀನು ಮತ್ತೆ ಕತ್ತಲಲ್ಲಿ ನಡೆಯೋದೇ ಇಲ್ಲ. ನಿನ್ನ ಒಂದೊಂದು ಹೆಜ್ಜೆಯನ್ನು ಕೂಡ ಆತನ ವಾಕ್ಯ ಬೆಳಕಿನಲ್ಲಿ ತೆಗೆದುಕೊಂಡು ಬರುವಂತದ್ದಾಗಿದೆ. ಆಗ ನಿನ್ನ ಬೆಳಕನ್ನು ನೋಡುವಂತ ಜನರು ನಿನ್ನ ಬೆಳಕಿಗೆ ಬರುತ್ತಾರೆ. ಅಕ್ಕಪಕ್ಕದಲ್ಲಿ ಅಂಧಕಾರದಲ್ಲಿ ಇರ್ತಾರೆ, ನೋಡು ಆ ಮನುಷ್ಯನಲ್ಲಿ ಬೆಳಕಿದೆ, ನೋಡು ಅವನ ಹತ್ರ ಹೋಗಿ ಸ್ವಲ್ಪ ಬೆಳಕನ್ನು ತೆಗೆದುಕೊಳ್ಳೋಣ. ಅಂಧಕಾರದಲ್ಲಿ ನಮಗೆ ಏನು ಮಾಡೋದಕ್ಕೆ ಆಗುತ್ತಾ ಇಲ್ಲ, ಅಂಧಕಾರದಿಂದ ಯಾವ ಕೆಲಸನೂ ನಡೀತಿಲ್ಲ, ನಡಿ ಅವನ ಹತ್ರ ಬೆಳಕಿದೆ, ಅವನ ಹತ್ರ ಬೆಳಕನ್ನು ತೆಗೆದುಕೊಂಡು ಬಂದು ನಮ್ಮ ಹತ್ರ ಸ್ವಲ್ಪ ಇಟ್ಕೊಂಡು ನಮ್ಮ ಕೆಲಸಗಳನ್ನು ನಡೆಸೋಣ ಎಂಬುದಾಗಿ ಆಗ ಜನರು ನಿಮ್ಮ ಬಳಿ ಬರ್ತಾರೆ. ಹಲ್ಲೆಲೂಯಾ. ಇವತ್ತು ದೇವರ ಆತ್ಮನು ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮನೋಭಾವದಿಂದ ಆತ್ಮಿಕ ನಿದ್ರೆಯಿಂದ ಇವತ್ತು ಎದ್ದು ನಿಲ್ಲಿರಿ ಎಂಬುದಾಗಿ. ಎದ್ದು ಆತನಿಗೋಸ್ಕರ ಪ್ರಕಾಶಿಸಿರಿ. ಆದರೆ ಎದ್ದು ನಿಲ್ಲುವಾಗ ಆತನ ಬೆಳಕು ಎಲ್ಲಿ ಬರುತ್ತೋ ಅಲ್ಲಿ ನಿಲ್ಲಬೇಕು. ಆತನು ಎಲ್ಲಿ ಪ್ರಕಾಶವನ್ನು ಕೊಡ್ತಾ ಇದ್ದಾರೋ ಅಲ್ಲಿ ನಿಲ್ಲಬೇಕು. ನಿನ್ನ ಸ್ವಶಕ್ತಿಯಿಂದ ಹೋಗಿ ನಿಂತುಕೊಂಡ್ರೆ, ನನ್ನಲ್ಲಿರುವಂಥ ಜ್ಞಾನ ಯೋಚನೆ ಸಾಕು, ನಾನು ಎದ್ದು ನಡೀತೀನಿ ಅಂದುಕೊಂಡ್ರೆ ಈ ಲೋಕ ಅಂಧಕಾರದಲ್ಲಿದೆ, ನಿಮ್ಮನ್ನು ನುಂಗಿ ಬಿಡುತ್ತೆ. 2ರಷ್ಟು ನೋವನ್ನು ನಿಮಗೆ ತಿರುಗಿ ಕೊಡುತ್ತೆ ಈ ಲೋಕ. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಅಂದ್ರೆ ಏನು ಗೊತ್ತಾ ಅರ್ಥ? ಆತನ ತೇಜಸ್ಸು ನೇರವಾಗಿ ನಿನ್ನ ಮುಖದ ಮೇಲೆ ಬೀಳುತ್ತಾ ಇದೆ, ಅಂದರೆ ನಿಮ್ಮ ಕಣ್ಣುಗಳಿಗೆ ಬೀಳುತ್ತಾ ಇದೆ ಎಂಬುದಾಗಿ ಇನ್ನೊಂದು ವರ್ಷನ್ ಹೇಳುತ್ತೆ. ಹಲ್ಲೆಲೂಯಾ. ಯೆಹೋವನ ತೇಜಸ್ಸು ನಿಮ್ಮ ಮೇಲೆ ಬೀಳಬೇಕಂದ್ರೆ ನೀವು ಸರಿಯಾದ ಹಾದಿಯಲ್ಲಿ ನಿಂತುಕೊಂಡು ಆತನ ಪ್ರಕಾಶವನ್ನು ಎದುರು ನೋಡಬೇಕು. ಹಲ್ಲೆಲೂಯಾ. ಎದ್ದು ನಿಂತುಕೊಂಡು ಆತನ ಕಡೆಗೆ ಮುಖ ಮಾಡೋದು ನಿಮ್ಮ ಕೆಲಸ. ಆಗ ಆತನ ಪ್ರಕಾಶವನ್ನು ನಿಮ್ಮೊಳಗೆ ಸೇರಿಸೋದು ಆತನ ಕೆಲಸ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ಈ ವಚನವನ್ನು
ಯಾವ ರೀತಿಯಾಗಿ ಓದಿದ್ರೋ ಗೊತ್ತಿಲ್ಲ. ಇವತ್ತು ಇದೇ ಅಧ್ಯಾಯವನ್ನು ಪದೇ ಪದೇ ಓದಿ ಹಾಳೆ ತಿರುಗಿಸೋರಿಗೆ ಹೇಳ್ತಿದ್ದಾರೆ ದೇವರು, ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂದಿದೆ, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂದಿದೆ, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ನೀವು ಎಷ್ಟರ ಮಟ್ಟಿಗೆ ಆತನ ಬೆಳಕಿನಲ್ಲಿ ನಿಂತುಕೊಳ್ಳಬೇಕು ಗೊತ್ತಾ? ಆತನ ಬೆಳಕು ನೀವು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಬೇಕಂದ್ರೆ ಇಡೀ ದೇಹವನ್ನು ಆ ಬೆಳಕು ತುಂಬಿ ಹೊರ ಚೆಲ್ಲಬೇಕು. ಇಡೀ ದೇಹವನ್ನು ಆ ಬೆಳಕು ತುಂಬಿ ಹೊರ ಚೆಲ್ಲಬೇಕು. ದಾವೀದನು ಈ ರೀತಿಯಾಗಿ ಹೇಳ್ತಾನೆ, ನನ್ನ ತಲೆಯನ್ನು ನೀನು ತೈಲದಿಂದ ಅಭಿಷೇಕ ಮಾಡಿದಿ, ಆದರೆ ನನ್ನ ಪಾತ್ರೆಯು ಹೊರ ಸೂಸುತ್ತದೆ. ಹಲ್ಲೆಲೂಯಾ. ದೇವರು ಬೆಳಕನ್ನು ಆತನ ತಲೆಯ ಮೇಲೆ ಚೆಲ್ಲುತ್ತಾರೆ, ಆದರೆ ಆತನ ಕೈನಲ್ಲಿರುವಂಥ ಪಾತ್ರೆ ಮಾತ್ರ ಹೊರ ಸೂಸುತ್ತಾ ಇರುತ್ತೆ. ಹಲ್ಲೆಲೂಯಾ. ಎಷ್ಟರ ಮಟ್ಟಿಗೆ ನೀವು ಆತನ ಬೆಳಕನ್ನು ಸ್ವೀಕಾರ ಮಾಡಬೇಕಂದ್ರೆ ಆತನ ಬೆಳಕು ನಿಮ್ಮೊಳಗಿಂದ ಹೊರ ಸೂಸಬೇಕು, ಅದು ಹರಡಿಕೊಳ್ಳಬೇಕು. ಯಾಕೆ ಗೊತ್ತಾ? ಈ ಲೋಕದಲ್ಲಿ ಅಂಧಕಾರದಲ್ಲಿರುವಂಥ ಜನರಿಗೆ ನಿನ್ನ ಬೆಳಕಿನ ಅವಶ್ಯಕತೆ ಇದೆ. ಕಷ್ಟದಲ್ಲಿರುವಂಥ ಜನರಿಗೆ ನಿನ್ನ ಬೆಳಕಿನ ಅವಶ್ಯಕತೆ ಇದೆ. ಖಿನ್ನತೆಯಲ್ಲಿರುವಂಥ ಮಕ್ಕಳಿಗೆ ನಿನ್ನ ಬೆಳಕಿನ ಅವಶ್ಯಕತೆ ಇದೆ. ಒಡೆಯಲ್ಪಟ್ಟಿರುವಂಥ ಕುಟುಂಬಗಳಿಗೆ ನಿನ್ನ ಬೆಳಕಿನ ಅವಶ್ಯಕತೆ ಇದೆ. ಮರಣದ ಹಾಸಿಗೆಯಲ್ಲಿ ಮಲಗಿರುವಂಥ ಮಕ್ಕಳಿಗೆ ನಿನ್ನ ಬೆಳಕಿನ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಇವತ್ತು ದೇವರು ತನ್ನ ಕಾರ್ಯವನ್ನ ಮಾಡೋದಕ್ಕೆ ನಿನ್ನನ್ನು ಕರೀತಾ ಇದ್ದಾರೆ. ನಿನಗೆ ಹೇಳ್ತಾ ಇದ್ದಾರೆ, ಎದ್ದು ನಿಂತುಕೋ, ನಾನು ನನ್ನ ಕಾರ್ಯವನ್ನು ಭೂಲೋಕದಲ್ಲಿ ನೆರವೇರಿಸಬೇಕು. ಎದ್ದು ನಿಂತುಕೋ, ನಾನು ನನ್ನ ಜನರನ್ನು ರಕ್ಷಿಸಬೇಕು. ಎದ್ದು ನಿಂತುಕೋ, ನಾನು ನನ್ನ ಜನರಿಗೆ ಬಿಡುಗಡೆ ಕೊಡಬೇಕು. ನೀನು ಎದ್ದು ನಿಂತುಕೋ, ನಿನ್ನ ಮುಖಾಂತರವೇ ನನ್ನ ಜನರನ್ನು ನಾನು ಬಿಡಿಸುತ್ತೇನೆ. ನೀನು ಎದ್ದು ನಿಂತುಕೋ, ನಿನ್ನ ಮುಖಾಂತರ ನನ್ನ ಜನರಿಗೆ ನಾನು ಬಿಡುಗಡೆ ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನಿಂದ ಬರುವಂತ ಬೆಳಕು ಜನರಿಗೆ ಬಿಡುಗಡೆಯನ್ನು ಕೊಡುವಂತದ್ದಾಗಿದೆ. ನಿನ್ನಿಂದ ಬರುವಂತ ಬೆಳಕು ಜನರನ್ನ ದಾಸ್ವತ್ವದಿಂದ ಹೊರಗೆ ಕರೆದುಕೊಂಡು ಬರುವಂತದ್ದಾಗಿದೆ. ನಿನ್ನಿಂದ ಬರುವಂತ ಬೆಳಕು ಜನರಿಗೆ ಪಾಪದಿಂದ ಹೊರಗೆ ಕರೆದುಕೊಂಡು ಬರುವಂತದ್ದಾಗಿದೆ. ನಿನ್ನಿಂದ ಬರುವಂತ ಬೆಳಕು ಇತರರನ್ನು ಕೂಡ ಬೆಳಗಿಸುವಂಥದ್ದಾಗಿದೆ. ಆ ಬೆಳಕು ಇನ್ನೊಂದು ಕಡೆ ಹರಡಿಕೊಳ್ಳುತ್ತೆ, ಆ ಬೆಳಕು ಇನ್ನೊಂದು ಕಡೆ ಹರಡಿಕೊಳ್ಳುತ್ತದೆ. ಹೀಗೆ ದೇವರು ತನ್ನ ಕಾರ್ಯವನ್ನ ಈ ಭೂಲೋಕದಲ್ಲಿ ನೆರವೇರಿಸೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಎಂಥ ಬೆಳಕನ್ನು ಹೇಳ್ತಾ ಇದ್ದಾರೆ ಗೊತ್ತಾ? ಆತನ ಪ್ರತ್ಯಕ್ಷತೆಯ ಮಹಿಮೆಯ ಬೆಳಕನ್ನು ಹೇಳ್ತಾ ಇದೆ. ಅರ್ಥ ಆಗಲಿಲ್ಲ? ಆತನ ಮಹಿಮೆಯ ಪ್ರತ್ಯಕ್ಷತೆಯ ಪ್ರಸನ್ನತೆಯ ಬೆಳಕು ಅಂದರೆ ಸ್ವತಃ ದೇವರನ್ನೇ ನೀನು ತೋರಿಸಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಸ್ವತಃ ನನ್ನನ್ನೇ ನೀನು ಈ ಲೋಕಕ್ಕೆ ತೋರಿಸಬೇಕು, ಸ್ವತಃ ನನ್ನನ್ನೇ ನೀನು ಈ ಜನರಿಗೆ ಕಳಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಮ್ಯಾನಿಫೆಸ್ಟಿಂಗ್ ಪ್ರೆಸೆನ್ಸ್ ಆಫ್ ಗಾಡ್, ಶಕೈನಾ ಗ್ಲೋರಿ, ಕೈನ ಮಹಿಮೆನ ನೀನು ಈ ಲೋಕದ ಜನರಿಗೆ ತೋರಿಸಬೇಕು ಅಂದರೆ ನನ್ನ ಪ್ರತ್ಯಕ್ಷತೆಯನ್ನ ನಿನ್ನ ಮುಖಾಂತರವಾಗಿ ನಾನು ಈ ಲೋಕಕ್ಕೆ ತೋರಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಎಷ್ಟು ಜನ ಸಿದ್ಧರಿದ್ದೀರಾ? ಈ ಪ್ರತ್ಯಕ್ಷತೆ ನಾನು ಅನುಭವಿಸೋದು ಮಾತ್ರವಲ್ಲ, ನಾನು ಜನರಿಗೆ ಅನುಭವ ಕೊಡಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪ್ರತ್ಯಕ್ಷತೆ ಮಹಿಮೆಯನ್ನ ಇಡೀ ಸತ್ಯವೇದದಲ್ಲಿ ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಅಬ್ರಹಾಮನು ದೇವರಿಗೆ ಯೆಹೋವ ಈರೆ ಎಂಬುದಾಗಿ ಹೇಳ್ತಾನೆ. ಅಲ್ಲಿ ದೇವರ ಪ್ರತ್ಯಕ್ಷತೆಯ ಮಹಿಮೆಯನ್ನು ಆತನ ನೋಡ್ತಾನೆ. ಯೆಹೋವ ಈರೆ, ನನಗೆ ಕುರಿಯನ್ನು ಒದಗಿಸಿ ಕೊಟ್ಟಾತನು. ಹಲ್ಲೆಲೂಯಾ. ನನ್ನ ಮಗನಿಗೆ ಬದಲಾಗಿ ಕುರಿ ಮರಿಯನ್ನು ಕೊಟ್ಟಾತನು. ಯೆಹೋವ ಈರೆ, ತಕ್ಕ ಸಮಯದಲ್ಲಿ ನನ್ನ ಅಗತ್ಯತೆಗಳನ್ನು ಪೂರೈಸುವಾತನು ಯೆಹೋವ ಈರೆ. ಈ ಪ್ರತ್ಯಕ್ಷತೆಯ ಸ್ವಭಾವವನ್ನು ನೀವು ಲೋಕಕ್ಕೆ ಹರಡಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯೆಹೋವ ರಫಾ, ಗುಣಪಡಿಸುವಾತನನ್ನು ನೀವು ಲೋಕಕ್ಕೆ ತೋರಿಸಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯೆಹೋವ ನಿಸ್ಸಿ, ದೇವರು ನಮ್ಮ ಜಯ ಧ್ವಜ. ಸೋಲಿನಲ್ಲಿ ಕೆಲಸ ಇಲ್ಲದ ಹಾಗೆ ಬಿದ್ದಿರುವಂತ ಮಕ್ಕಳಿಗೆ, ಹಿಂಸೆಗಳಲ್ಲಿ ಬಿದ್ದಿರುವಂತ ಮಕ್ಕಳಿಗೆ, ಅನ್ಯಾಯಗಳಲ್ಲಿ ಬಿದ್ದಿರುವಂತ ಮಕ್ಕಳಿಗೆ ಯೆಹೋವ ನಿಸ್ಸಿಯನ್ನ ನೀವು ತೋರಿಸಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಕಷ್ಟದಲ್ಲಿ, ಕಣ್ಣೀರಿನಲ್ಲಿ ಸಮಾಧಾನ ಇಲ್ಲದೆ ಇರುವಂತ ಮಕ್ಕಳಿಗೆ ಯೆಹೋವ ಶಾಲೋಮ್ ಮಹಿಮೆಯನ್ನು ನೀವು ತೋರಿಸಿರಿ, ಆತನ ಪ್ರತ್ಯಕ್ಷತೆಯನ್ನು ನೀವು ತೋರಿಸಿರಿ ಎಂಬುದಾಗಿ ದೇವರ ಆತ್ಮನೇ ಹೇಳ್ತಾ ಇದ್ದಾರೆ. ಯೆಹೋವ ಚಿತ್ಕೇನು, ಆತನೇ ನಮ್ಮ
ಸದ್ಧರ್ಮನಾಗಿದ್ದಾನೆ. ನಮ್ಮ ನೀತಿ ನ್ಯಾಯಗಳನ್ನು ಸ್ಥಾಪಿಸುವಂತ ದೇವರು ಯೆಹೋವ ಚಿದ್ಕೇನು. ಹಲ್ಲೆಲೂಯಾ. ನನ್ನ ಪ್ರತ್ಯಕ್ಷತೆಯಲ್ಲಿ ಹಲವಾರು ಗುಣಗಳಿದೆ. ನಾನು ಪ್ರೀತಿ ಸ್ವರೂಪನು, ನಾನು ಕರುಣೆ ಸ್ವರೂಪನು, ನಾನು ಕರುಣಾಮಯ ಆಗಿರುವಂತ ದೇವರು, ನಾನು ನೀತಿಗಳ ರಾಜನು, ನಾನು ಒಳ್ಳೆಯ ಕುರುಬನು. ಹಲ್ಲೆಲೂಯಾ. ನಾನು ಸಂತೈಸುವಂತ ತಾಯಿ, ನಾನು ಜನರನ್ನ ಬಿಡಿಸುವಂತ ಯೇಸು. ಈ ಪ್ರತ್ಯಕ್ಷತೆಯ ಮಹಿಮೆಯನ್ನ ಈ ಲೋಕದಲ್ಲಿ ತೋರಿಸೋದಕ್ಕೆ, ಕ್ರಿಸ್ತನಾಗಿ ನಿನ್ನ ಮುಖಾಂತರವಾಗಿ ತೋರಿಸೋದಕ್ಕೆ ಇವತ್ತು ನಿನ್ನನ್ನು ಕರೀತಾ ಇದ್ದಾನೆ. ಗಮನವಿಟ್ಟು ಕೇಳಿ. ಏಳು ಪ್ರಕಾಶಿಸು. ದೇವರು ಇಂಥವರೇ ಏಳಬೇಕಂತ ಹೇಳ್ತಾ ಇಲ್ಲ, ಇಂಥ ಕುಲದವರೇ ಬರಬೇಕಂತ ಹೇಳ್ತಾ ಇಲ್ಲ, ಇಂಥ ಜಾತಿಗಳೇ ಬರಬೇಕಂತ ಹೇಳ್ತಾ ಇಲ್ಲ. ಪೇತ್ರನು ನಾನು ನೀರಿನ ಮೇಲೆ ನಡೀತೀನಿ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಪೇತ್ರನೇ ಬಾ ಅನ್ಲಿಲ್ಲ. ಆತನು ಒಂದೇ ಶಬ್ದ ಹೇಳ್ತಾನೆ, ಬಾ. ಅಲ್ಲಿದ್ದಂಥ 12 ಶಿಷ್ಯರಿಗೂ ಕೂಡ ಯೇಸು ಸ್ವಾಮಿ ಬಾ ಅಂದಿದ್ದರು. ಆದರೆ ನಂಬಿಕೆ ಇರುವಂಥ ಪೇತ್ರನು ಮಾತ್ರ ನೀರಿನಲ್ಲಿ ಕಾಲಿಟ್ಟ. ಇದು ಅದೇ ಕರೆಯಾಗಿದೆ. ಒಬ್ಬರಿಗೆ ಕರೀತಿಲ್ಲ ದೇವರು, ಇದು ಎಲ್ಲರಿಗೂ ಕೂಡ ದೇವರು ಕರೆಯುವಂಥ ಸ್ವರವಾಗಿದೆ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದಾರೆ, ನೀನು ಹೇಳು. ಯಾರು ಪೇತ್ರನ ರೀತಿಯಲ್ಲಿ ನಂಬಿಕೆ ಅಂತ ಎದ್ದೇಳುತ್ತಾರೋ ಅವರು ಮಾತ್ರ ದೇವರ ಮಹಿಮೆಯನ್ನು ನೋಡ್ತಾರೆ. ಹಲ್ಲೆಲೂಯಾ. ಯಾವಾಗ ದೇವರ ಮಹಿಮೆ ಪ್ರಸನ್ನತೆ ನಿಮ್ಮಲ್ಲಿ ಬರುತ್ತೋ ಆತನ ಗುಣಗಳನ್ನು ನೀವು ನೀರಿನ ರೀತಿಯಲ್ಲಿ, ನದಿಗಳ ರೀತಿಯಲ್ಲಿ ಸುರಿಸುತ್ತೀರ. ನಿಮ್ಮಲ್ಲಿ ಕೊರತೆ ಅನ್ನೋದಿರೋದಿಲ್ಲ, ನೀವು ಉಕ್ಕುವ ಹೊರತೆಯಾಗಿ ಮಾರ್ಪಡುತ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಅತಿ ಮುಖ್ಯವಾದ ಒಂದೇ ಒಂದು ಪ್ರಾರ್ಥನೆ ಏನಂದರೆ, ಮೋಶೆ ರೀತಿಯಾಗಿ ನಾನು ದೇವರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪ ನಿನ್ನ ಪ್ರಸನ್ನತೆ ಇಲ್ಲದೆ ಹೋದರೆ ನಾನು ಒಂದು ಹೆಜ್ಜೆ ಕೂಡ ಮುಂದೆ ಇಡೋದಿಲ್ಲ. ನಿನ್ನ ಪ್ರಸನ್ನತೆ ಇಲ್ಲದೆ ಹೋದರೆ ಇಲ್ಲಿರುವಂಥ ಜನರಾಗಲಿ ನಾವಾಗಲಿ ಹೋಗೋದಿಲ್ಲ. ನಮಗೆ ಆಶೀರ್ವಾದ ಬೇಡ ಅಯ್ಯ. ಮೋಶೆ ಎಷ್ಟು ಸುಂದರವಾಗಿ ಹೇಳ್ತಾನೆ, ನೀನು ನಮಗೆ ಕೊಟ್ಟಿರುವಂಥ ಕಾನಾನ್ ದೇಶಕ್ಕೆ ಹೋಗೋದಕ್ಕೆ ನನಗೆ ಅದಕ್ಕಿಂತ ಮುಂಚಿತವಾಗಿ ನೀನು ಬೇಕು ಎಂಬುದಾಗಿ ಮೋಶೆ ಹೇಳ್ತಾನೆ. ಆಶೀರ್ವಾದ ನನಗೆ ಬೇಡ, ನನಗೆ ನೀನು ಬೇಕು ಅಯ್ಯ. ನಿನ್ನ ಪ್ರಸನ್ನತೆ ಇಲ್ಲದೆ ಹೋದರೆ ಆ ಆಶೀರ್ವಾದ ನನಗೆ ಆಶೀರ್ವಾದವೇ ಅಲ್ಲ. ಆತನು ಬೇಡಿಕೊಳ್ತಾನೆ, ಅಪ್ಪ ಇವರನ್ನು ಕ್ಷಮಿಸು. ನೀನೇ ಬರದೆ ಹೋದರೆ ನಾನು ಹೇಗೆ ಆಶೀರ್ವಾದವನ್ನು ತೆಗೆದುಕೊಳ್ಳಲಿ? ನೀನೇ ಇಲ್ಲದೆ ಹೋದರೆ ಈ ಮನೆ ಯಾಕೆ ನನಗೆ? ನೀನೇ ಇಲ್ಲದೆ ಹೋದರೆ ಆಸ್ತಿ ಐಶ್ವರ್ಯ ಯಾಕೆ? ಅದೊಂದೇ ನನ್ನ ಜೀವಿತದ ಪ್ರಾರ್ಥನೆ. ದೇವರ ಬಳಿ ನಾನು ಯಾವಾಗಲೂ ಒಂದನ್ನೇ ಕೇಳ್ತೇನೆ, ಅಪ್ಪ ನಿನ್ನ ಪ್ರಸನ್ನತೆಯನ್ನು ಮಾತ್ರ ನನ್ನಿಂದ ತೆಗೆದು ಹಾಕಬೇಡ, ನಿನ್ನ ಮಹಿಮೆಯನ್ನು ಮಾತ್ರ ನನ್ನಿಂದ ತೆಗೆದು ಹಾಕಬೇಡ. ಇದನ್ನು ಕಣ್ಣಾರೆ ಒಬ್ಬ ಮನುಷ್ಯ ನೋಡ್ತಾನೆ. ಆತನ ಪ್ರಸನ್ನತೆ ದೇವಾಲಯನ ಬಿಟ್ಟು ಹೋಗೋದನ್ನು ಎಹೆಜ್ಕೇಲನ್ನು ನೋಡ್ತಾನೆ. 9ನೇ ಅಧ್ಯಾಯದಲ್ಲಿ 9-10ನೇ ಅಧ್ಯಾಯದಲ್ಲಿ ನೋಟ್ ಮಾಡ್ಕೊಳ್ಳಿ ಸಾಕು. ಎಷ್ಟು ಪಾಪ ಮಾಡಿರ್ತಾರೆ ಇಸ್ರಾಯೇಲ್ ಮಕ್ಕಳು ಅಂದರೆ, ದೇವರ ಆಲಯದಲ್ಲಿ ಅನ್ಯ ದೇವತೆಗಳನ್ನು ತಂದು ಪೂಜೆ ಮಾಡ್ತಾರೆ, ಧೂಪಗಳನ್ನು ಎತ್ತಿ ಹಾಕ್ತಾರೆ, ದೇವರನ್ನು ಎಷ್ಟು ನೋಯಿಸ್ತಾರೆ ಅಂದರೆ, ತಾನೇ ಇಷ್ಟಪಟ್ಟು ನನ್ನ ಮಕ್ಕಳ ಮಧ್ಯದಲ್ಲಿ ನಾನು ಇರಬೇಕೆಂಬುದಾಗಿ ಆತನೇ ದೇವಾಲಯವನ್ನು ಕಟ್ಟಿಸಿ ಪ್ರವೇಶ ಮಾಡಿದಂಥ ಅದೇ ದೇವಾಲಯದಿಂದ ದೇವರು ತನ್ನ ಪ್ರಸನ್ನತೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಎಹೆಜ್ಕೇಲನ ಇದನ್ನು ಕ್ಲೀನಾಗಿ ನೋಡ್ತಾನೆ, ಆತನ ಕಣ್ಣಾರೆ ನೋಡ್ತಾನೆ. ಆತನ ಪ್ರಸನ್ನತೆ ಹೇಗೆ ಕೆರೂಬಿಗಳ ಮಧ್ಯದಿಂದ ಎತ್ತಲ್ಪಟ್ಟು ದೇವರ ಆಲಯದ ತುದಿಗೆ ಹೋಗಿ ಅಲ್ಲಿಂದ ಹೋಗಿದ್ದನ್ನು. ಇವತ್ತು ನನ್ನ ಜೀವಿತದಲ್ಲಿ ಇರುವಂಥ ಒಂದೇ ಒಂದು ಪ್ರಾರ್ಥನೆ ಏನೋ ಗೊತ್ತಾ? ಒಂದು, ನಿನ್ನ ಪ್ರಸನ್ನತೆಯನ್ನು ಅಂಟುಕೊಂಡೇ ನಾನಿರಬೇಕು. ನಿನ್ನ ಪ್ರಸನ್ನತೆ ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಹೋಗಬಾರ್ದು. ಆ ಹೃದಯ ಒಳೆಯುವಂಥ ಆ ಭಾವನೆ ಎಹೆಜ್ಕೇಲನು ಹೇಗೆ ನೋಡಿದನೋ ನನಗೆ ಗೊತ್ತಿಲ್ಲ.
ತಾನೇ ಕಟ್ಟಿಸಿದಂಥ ತನ್ನ ಮನೆಯಿಂದಲೇ ಜನರು ಪಾಪಗಳಿಂದ ತಳ್ಳಿಬಿಟ್ರು. ಅದಾದ ನಂತರ ಬಹಳ ಘೋರವಾದಂಥ ಕಷ್ಟವನ್ನು ಎದುರಿಸ್ತಾರೆ. ಆದರೆ ಇವತ್ತು ನಾನು ನೀನು ಪ್ರಾರ್ಥನೆ ಮಾಡಬೇಕು, ಅಯ್ಯ, ಈ ಲೋಕದಲ್ಲಿ ನನಗೆ ಎಲ್ಲ ಸಿಗೋದಕ್ಕಿಂತ ಮುಂಚೆ ಮೊದಲು ನನಗೆ ನೀನು ಬೇಕು ಅಯ್ಯ, ನಿನ್ನ ಪ್ರಸನ್ನತೆ ಬೇಕು ಅಯ್ಯ. ನನಗೆ ಆಸ್ತಿ ಐಶ್ವರ್ಯ ಬೇಡ ರಾಜ, ನೀನಿದ್ರೆ ಅದ್ಯಾವುದು ಕೂಡ ನನಗೆ ಲೆಕ್ಕ ಅಲ್ಲ. ನೀನು ಅತಿ ಸುಂದರ, ನಿನ್ನನ್ನು ನೋಡುತ್ತಾ ಇದ್ರೆ ಸಾಕು, ಅದೇ ನನಗೆ ದೊಡ್ಡ ಆಸ್ತಿ, ಅದೇ ನನಗೆ ದೊಡ್ಡ ಐಶ್ವರ್ಯ. ಹಲ್ಲೆಲೂಯಾ. ಈ ಲೋಕದಲ್ಲಿ ನನ್ನ ಆಸೆ ಏನು ಗೊತ್ತಾ? ನಾನು ಪ್ರವಾದಿನಿ ಎಂಬುದಾಗಿ ಎನಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ, ಒಬ್ಬ ಅಪೊಸ್ತಲರು, ಒಬ್ಬ ಸೇವಕಳು ಎಂಬುದಾಗಿ ಬಿರುದನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಜನರು ನನ್ನನ್ನು ದೇವರ ಮಗಳು ಎಂಬುದಾಗಿ ಗುರುತಿಸಬೇಕು. ನನ್ನನ್ನು ನೋಡುವಾಗ ಇವಳು ಅಪೊಸ್ತಲಲ್ಲ, ಮೊದಲು ಪ್ರವಾದಿನಿ ಅಲ್ಲ, ಇವಳು ಸೇವಕಳಲ್ಲ, ಮೊದಲು ನನ್ನ ನೋಡುವಾಗ ಇವಳು ದೇವರ ಮಗಳು, ಇವಳು ದೇವರ ಮಗಳು, ಇವಳು ದೇವರ ಮಗಳು, ಇವಳು ಕ್ರಿಸ್ತನನ್ನು ತೋರಿಸುವಂತ ಮಗಳು ಎಂಬುದಾಗಿ ಜನರು ನನ್ನನ್ನು ಗುರುತಿಸಬೇಕೇ ಹೊರತು ನನ್ನನ್ನು ಜನರನ್ನು ಬೇರೆ ಬಿರುದನ್ನು ಕೊಟ್ಟು ಗುರುತಿಸಬಾರದು. ನಾನು ಸತ್ತರೆ ಕ್ರಿಸ್ತನಿಗಾಗಿ ಸಾಯ್ತೇನೆ, ಬದುಕಿದರೆ ಕ್ರಿಸ್ತನಿಗಾಗಿ ಜೀವಿಸುತ್ತೇನೆ. ನನ್ನ ಭವಿಷ್ಯ ಏನಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಒಂದರ ಮೇಲಂತೂ ನಾನು ನಂಬಿಕೆ ಇಡುತ್ತೇನೆ. ನನ್ನ ಮುಂಬಲವಾಗಿ ಹೋಗುವಂತ ದೇವರ ಪ್ರಸನ್ನತೆ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ಭವಿಷ್ಯವನ್ನು ರೂಪಿಸುವಂತ ದೇವರ ಪ್ರಸನ್ನತೆ ಮೇಲೆ ನಂಬಿಕೆ ಇದೆ. ನಾನು ಸತ್ತರೆ ಕ್ರಿಸ್ತನಿಗಾಗಿ, ಬದುಕಿದರೆ ಕ್ರಿಸ್ತನಿಗಾಗಿ. ಇದು ಬಿಟ್ಟು ನನಗೆ ಬೇರೆ ಏನು ಬೇಡ, ಯಾವ ಬಿರುದು ನನಗೆ ಬೇಡ. ಕ್ರಿಸ್ತನ ಮಗಳು ಅಂದರೆ ಸಾಕು ನನಗೆ. ಕ್ರಿಸ್ತನ ಮಗಳು. ಈ ಆಸೆ ಎಷ್ಟು ಜನರಿಗಿದೆ? ಒಂದು ವೇಳೆ ಇದನ್ನು ಬಿಟ್ಟು ಬೇರೆ ಆಸೆ ನಿಮ್ಮಲ್ಲಿರುವುದಾದರೆ, ಪ್ರೀತಿಯ ದೈವ ಮಕ್ಕಳೇ, ಒಂದು ಮಾತನ್ನು ಖಂಡಿತವಾಗಿ ಹೇಳ್ತೇನೆ, ಆ ಆಸೆ ಈಗ ನಾನು ಹೇಳಿದ್ನಲ್ಲ, ಈ ಆಸೆಗೆ ಸಮಾನವಾಗೋದಕ್ಕೆ ಸಾಧ್ಯ ಇಲ್ಲ. ನೀನು ಇಡೀ ಪ್ರಪಂಚವನ್ನೇ ಕಂಡುಕೊಂಡ್ರು ನಾನು ನನ್ನ ಏಸಪ್ಪನ ಮಗಳು ಅಂತ ಹೇಳೋದ್ರಲ್ಲೇ ನನಗೆ ಸಂತೋಷ ಹೊರತು ನನಗೆ ಯಾವ ಆಸ್ತಿ ಐಶ್ವರ್ಯ ಕಾರು ಬಂಗಲೆಗಳಲ್ಲಿ ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ನನ್ನ ಜಗತ್ತಿಗೆ ನಾನು ಎಲ್ಲಿ ಹೋಗ್ತಾ ಇದ್ದೇನೆ, ಏನು ಮಾಡ್ತಾ ಇದ್ದೇನೆ, ಏನು ತೆಗೆದುಕೊಳ್ತಾ ಇದ್ದೇನೆ, ಎಂಥ ಮನೇಲಿದ್ದೇನೆ ಎಂಬುದಾಗಿ ನನಗೆ ತೋರಿಸೋದಕ್ಕೆ ಇಷ್ಟ ಇಲ್ಲ. ನಾನು ಜಗತ್ತಿಗೆ ನನ್ನ ಮುಖಾಂತರವಾಗಿ ಕ್ರಿಸ್ತನನ್ನು ಮಾತ್ರ ತೋರಿಸಬೇಕು, ಏಸುವನ್ನು ಮಾತ್ರ ತೋರಿಸಬೇಕು. ನನ್ನನ್ನು ನೋಡುವಂತ ಮಕ್ಕಳು ಕ್ರಿಸ್ತನನ್ನ ನೋಡಬೇಕು. ನನ್ನನ್ನು ನೋಡುವಾಗ ನಾನು ಮರೆಯಾಗಬೇಕು, ಕ್ರಿಸ್ತನು ಪ್ರಕಟವಾಗಬೇಕು. ಇದು ನನ್ನ ಜೀವಿತದ ಉದ್ದೇಶ. ಇದೇ ನಿಮ್ಮ ಜೀವಿತದ ಉದ್ದೇಶ ಆಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ. ಈಗ ಆತನು ಕೊಟ್ಟಿರುವಂತ ಈ ಒಂದು ಜೀವಿತ, ಆತನ ಕೃಪೆಯಿಂದ ನನಗೆ ಕೊಟ್ಟಿರುವಂತ ಈ ಒಂದು ಜೀವಿತವನ್ನ ಆತನಿಗೋಸ್ಕರ ಬಿಟ್ಟರೆ ಇನ್ನು ಯಾರಿಗೋಸ್ಕರ ನಾನು ಸಮಯ ಕಳೆಯೋದಕ್ಕೆ ಇಷ್ಟಪಡೋದಿಲ್ಲ, ಅದನ್ನು ವ್ಯರ್ಥ ಮಾಡಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಈ ಜೀವಿತದಲ್ಲಿ ನನಗೆ ಮುಖ್ಯವಾಗಿ ಬೇಕಿರೋದು ಯೇಸು ಮಾತ್ರ. ಈ ಜೀವಿತದಲ್ಲಿ ನನಗೆ ಅಧಿಕವಾಗಿ ಬೇಕಾಗಿರೋದು ಆತನ ಪ್ರಸನ್ನತೆ ಮಾತ್ರ. ನಾನು ಇದ್ದರೆ ಆತನ ಪ್ರಸನ್ನತೆಯಲ್ಲಿ ಇರ್ತೇನೆ, ಇಲ್ಲ ಪರಲೋಕದಲ್ಲಿ ಇರ್ತೇನೆ. ಹಲ್ಲೆಲೂಯಾ. ಈ ಆಸೆ, ಈ ಕಿಚ್ಚು ಯಾವಾಗ ನಿಮ್ಮೊಳಗೆ ಬರುತ್ತೋ ನೀವು ಅಂದುಕೊಳ್ಳಬೇಕು, ನೀವು ಎದ್ದು ನಿಂತಿದ್ದೀರಾ ಆಗಲೇ ಅಂತ. ಹಲ್ಲೆಲೂಯಾ. ನೀವು ಎದ್ದು ನಿಂತಿದ್ದೀರಾ ಎಂಬುದಾಗಿ ಆಗಲೇ ನೀವು ತಿಳಿದುಕೊಳ್ಳಬೇಕು. ಆಗ ನೀವು ಅತ್ಯಧಿಕವಾಗಿ ಪ್ರಕಾಶಮಾನವಾಗಿರುವಂಥ ಬೆಳಕುಗಳಾಗಿ ನೀವು ಮಾರ್ಪಡುತ್ತೀರಾ. ಹಲ್ಲೆಲೂಯಾ. ಯಾವಾಗ ಆತನ ಪ್ರಸನ್ನತೆಯಲ್ಲಿ, ಆತನ ಬೆಳಕಿನಲ್ಲಿ ನಿರಂತರವಾಗಿ ಜೀವಿಸುತ್ತೇವೋ ಆಗಲೇ ಈ ಲೋಕದ ಅಂಧಕಾರವನ್ನು ನೀಗಿಸುವಂಥ ಬೆಳಕಾಗಿ ನಾವು ಮಾರ್ಪಡೋದು. ಹಲ್ಲೆಲೂಯಾ. ಎಷ್ಟು ಜನರಿಗೆ ಇದು ಎಬ್ಬರಿಸ್ತಾ ಇದೆ ಈ ವಚನ. ನಾನು ಹೇಳಬೇಕು ಯೇಸಪ್ಪನಿಗೋಸ್ಕರ. ಈ ಜೀವನ ಆತನ ಕೃಪೆಯಿಂದ ಕೊಟ್ಟಿರೋದು. ನಾನು ಯಾವತ್ತೋ ಮಣ್ಣಾಗಿ ಹೋಗಬೇಕಾಗಿತ್ತು, ನಾನು ಯಾವತ್ತೋ ಮೋಸ ಹೋಗಬೇಕಾಗಿತ್ತು, ನಾನು ಯಾವತ್ತೋ ಏನೇನೋ ಆಗಿಬಿಡಬೇಕಾಗಿತ್ತು. ಆದರೆ ಆತನ ಕೃಪೆಯಿಂದ ಎಲ್ಲ ತಡೆಗಳಿಂದ ನನ್ನನ್ನು ಬದುಕಿಸಿ ಕಾಪಾಡಿ ಒಂದು ಹೊಸ ಜೀವನವನ್ನು ಕೊಟ್ಟಿದ್ದಾನೆ. ಈ ಜೀವನ ಕ್ರಿಸ್ತನಿಗೆ ಮಾತ್ರ ನಾನು ಜೀವಿಸಬೇಕು. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತಾರೆ, ಈ ಒಂದು ಜೀವನ ನಾನು ಬದುಕಿದರೆ ಕ್ರಿಸ್ತನಿಗಾಗಿ, ಸತ್ತರೆ ಆತನ ಮಹಿಮೆಗಾಗಿ. ನಾನು ಬದುಕಿದರೆ ಕ್ರಿಸ್ತನಿಗಾಗಿ, ಸತ್ತರೆ ಆತನ ಮಹಿಮೆಗಾಗಿ. ಹಲ್ಲೆಲೂಯಾ. ಆತನ ಪ್ರಸನ್ನತೆಯಲ್ಲಿರುವಂಥ ಸಂತೋಷವನ್ನ ಒಂದು ಸಾರಿ ನಾವು ಹಿಡಿದುಕೊಂಡ್ರೆ
ಇನ್ನು ಏನೂ ಬೇಡ ನಿಮ್ಮ ಲೈಫ್ನಲ್ಲಿ. ನಿಮ್ಮ ಕುಟುಂಬ ಏನು, ನಿಮ್ಮ ಮಕ್ಕಳೇನು, ನಿಮ್ಮ ಕೆಲಸ ಏನು, ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ದೇವರ ಪ್ರಸನ್ನತೆ ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸೋದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಬದಲಾಯಿಸುತ್ತೆ. ನಿನ್ನ ಮನೋಭಾವನೆಯನ್ನು ಬದಲಾಯಿಸುತ್ತೆ. ನಿನ್ನ ಗುಣಗಳನ್ನು ಬದಲಾಯಿಸುತ್ತೆ. ದೇವರ ಪ್ರಸನ್ನತೆ ಬಂದಿದೆ ಅಂದ ತಕ್ಷಣ ಜನರು ಎಲ್ಲೆಲ್ಲೋ ಇಮ್ಯಾಜಿನೇಷನ್ಗೆ ಹೋಗ್ತಾರೆ. ಇಲ್ಲಿಂದ ನಾನು ಮನೆಗೆ ಹೋದರೆ ಎಲ್ಲ ಸರಿಯಾಗಿಬಿಟ್ಟಿರುತ್ತೆ ಅಂತ. ಮೊದಲು ನಿನ್ನನ್ನು ಸರಿ ಮಾಡ್ತಾರೆ ದೇವರು. ನಿನ್ನೊಳಗಿರುವುದನ್ನು ತೆಗೆದು ಹಾಕ್ತಾರೆ. ನಿನ್ನಲ್ಲಿರುವಂಥ ಎಲ್ಲ ಸಂಗತಿಗಳು, ಇಲ್ಲಿ ತನಕ ನಿನ್ನ ದೇವರಿಂದ ವಿರುದ್ಧವಾಗಿ ಏನೆಲ್ಲ ಇತ್ತೋ ನಿನ್ನ ತಲೆಯಲ್ಲಿ, ಏನೆಲ್ಲ ನಿನ್ನ ಮನಸ್ಸಿನಲ್ಲಿತ್ತೋ ಅದನ್ನೆಲ್ಲ ಮೊದಲು ತೆಗೆದು ಹಾಕಿ ನಂತರ ಈ ಲೋಕವನ್ನು ನಿನ್ನ ಮುಖಾಂತರವಾಗಿ ಬದಲಾಯಿಸುತ್ತಾರೆ. ಹಲ್ಲೆಲೂಯ. ಎಂಥ ಒಳ್ಳೆ ದೇವರು ನಾವು ಆರಾಧನೆ ಮಾಡ್ತಾ ಇದ್ದೇವೆ ನೋಡ್ರಿ. ನಮ್ಮನ್ನ ಆತನು ರೆಡಿ ಮಾಡಿ ಕಳಿಸೋದು, ಯಾರು ನಮಗೆ ಪ್ರಶ್ನೆ ಮಾಡಬಾರ್ದು ಎಂಬುದಾಗಿ. ಹಲ್ಲೆಲೂಯ. ಯಾರು ನಮಗೆ ತಿರುಗಿ ಮಾತನಾಡಬಾರ್ದು ಎಂಬುದಾಗಿ, ನಮ್ಮಲ್ಲಿ ಕಳಂಕ ಇಲ್ಲದ ಹಾಗೆ ನಮ್ಮನ್ನು ಮಾರ್ಪಡಿಸಿ ನಂತರ ಆತನು ತನ್ನ ಸೇವೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಎಂಥ ಒಳ್ಳೆ ದೇವರು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯ. ಒಂದು ವೇಳೆ ಅಂಧಕಾರದ ಪ್ರಪಂಚದಲ್ಲಿ ನೀವು ಬಿದ್ದು ಸೋತು ಹೋಗಿರುವುದಾದರೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ನೀವು ಎದ್ದೇಳಬಹುದು, ನೀವು ಎದ್ದು ಪ್ರಕಾಶಿಸಬಹುದು. ಈ ಅಂಧಕಾರ ನಿಮ್ಮನ್ನು ಕವಿದಿರಬಹುದು ಅಂತ ಪರಿಸ್ಥಿತಿಯಲ್ಲಿ ನೀವಿರಬಹುದು, ಆದರೆ ಅದನ್ನು ತಳ್ಳಿ ಎದ್ದು ನಿಲ್ಲುವಂಥ ಶಕ್ತಿ ಸಾಮರ್ಥ್ಯ ನಿಮಗೆ ಇದೆ ಯೇಸು ಕ್ರಿಸ್ತನ ನಾಮದಲ್ಲಿ. ಇಂಥ ಒಂದು ಸಂಗತಿಯನ್ನು, ಅಂಧಕಾರದ ಪ್ರಪಂಚದಲ್ಲಿ ಬೆಳಕಾಗಿ ಎದ್ದು ನಿಂತಂಥ ಒಂದು ದೈವ ಅಭಿಷಕ್ತೆಯನ್ನು ನಾನು ನಿಮಗೆ ತೋರಿಸ್ತೇನೆ. ನ್ಯಾಯಸ್ಥಾಪಕರು 4ನೇ ಅಧ್ಯಾಯ. ಇಲ್ಲಿ ನ್ಯಾಯಸ್ಥಾಪಕರು, ಯೆಹೋಶುವನು ಸತ್ತು ಹೋದ ನಂತರ ಜನರು ಮತ್ತೆ ಪಾಪಗಳಿಗೆ ಒಳಗಾಗಿ ಮತ್ತೆ ಅವರನ್ನು ಬಿಡಿಸೋದಕ್ಕೆ ದೇವರು ನ್ಯಾಯವನ್ನು ತೀರಿಸುವವರನ್ನ ಸ್ಥಾಪನೆ ಮಾಡ್ತಾರೆ. ಅದರ ಬಗ್ಗೆಯೇ ಇಲ್ಲಿ ನ್ಯಾಯಸ್ಥಾಪಕರಲ್ಲಿ ತಿಳಿಸಲ್ಪಟ್ಟಿದೆ. ಹಲ್ಲೆಲೂಯ. ಈ 4ನೇ ಅಧ್ಯಾಯಕ್ಕೆ ಬರುವುದಕ್ಕಿಂತ ಮುಂಚೆ 3 ನ್ಯಾಯಸ್ಥಾಪಕರು ಬರ್ತಾರೆ. ಈ 3 ನ್ಯಾಯಸ್ಥಾಪಕರು ಕೂಡ ದೇವರ ಮಕ್ಕಳನ್ನು ಬಿಡಿಸುತ್ತಾರೆ. ಅದಕ್ಕಿಂತ ಮುಂಚೆದಾಗಿ ಕೇಳಿ, ದೇವರ ಮಕ್ಕಳು ಯಾಕೆ ದಾಸತ್ವಕ್ಕೆ ಹೋಗ್ತಾರಂದ್ರೆ, ಅವರು ಪಾಪಗಳನ್ನು ಮಾಡಿ ಬಾಳ್ ದೇವತೆಗಳನ್ನು, ಅಶೇರ್ ವಿಗ್ರಹಗಳನ್ನು ಪೂಜೆ ಮಾಡಿ ಕಾನಾನ್ ದೇಶದಲ್ಲಿರುವಂಥ ದೇವತೆಗಳನ್ನು ಅವರು ಆರಾಧನೆ ಮಾಡಿದ್ದಕ್ಕೆ, ಇವರು ಮತ್ತೆ ಪಾಪ ಮಾಡಿದ್ದಕ್ಕೆ ದೇವರೇ ಇವರನ್ನ ವೈರಿ ಕೈಗಳಿಗೆ ಒಪ್ಪಿಸಿಕೊಡ್ತಾರೆ. ದೇವರೇ ಇವರನ್ನ ದಾಸತ್ವಕ್ಕೆ ಕೊಟ್ಟು ಬಿಡುತ್ತಾರೆ. ಯಾಕೆ? ಇವರ ಪಾಪದ ಮುಖಾಂತರವಾಗಿ. ಯಾವಾಗ ಆ ದಾಸತ್ವದಲ್ಲಿರುವಂಥ ದೊರೆತನ ಹೆಚ್ಚಾಗುತ್ತೋ, ಯಾವಾಗ ದಬ್ಬಾಳಿಕೆಗಳು ಹೆಚ್ಚಾಗುತ್ತೋ, ಆಗ ಮಾತ್ರ ದೇವರ ಮಕ್ಕಳಿಗೆ ಅರಿವಾಗುತ್ತೆ, ಅಯ್ಯೋ ನಮ್ಮ ದೇವರನ್ನ ನಾವು ಬಿಟ್ಟವಲ್ಲ, ಅಯ್ಯೋ ನಮ್ಮ ದೇವರ ಬಳಿಗೆ ನಾವು ಮತ್ತೆ ಹೋಗ್ಬೇಕಲ್ಲ ಅಂತ. ಯಾವಾಗೆಲ್ಲ ಈ ಜನರು ಅಳುತ್ತಾ ಇದ್ರೋ, ಅವರ ಕಣ್ಣೀರನ್ನು ಕೇಳಿ, ಅವರ ಅಳುವನ್ನು ಕೇಳಿ ದೇವರು ಆ ಕ್ಷಣಕ್ಕೆ, ಆ ಸಮಯದಲ್ಲಿ ಒಬ್ಬ ನ್ಯಾಯಸ್ಥಾಪಕನನ್ನು ಎಬ್ಬಿಸಿ ಅವನ ಮುಖಾಂತರವಾಗಿ ಜನರನ್ನು ಬಿಡುಗಡೆ ಮಾಡ್ತಾ ಇದ್ರು. ಅದರ ಬಗ್ಗೆ ಈ ನ್ಯಾಯಸ್ಥಾಪಕರ ಪುಸ್ತಕ ತಿಳಿಸುತ್ತದೆ. ಇದರಲ್ಲೇ ನಾವು ಸಂಸೋನನ್ನು ನೋಡ್ತೇವೆ, ಗಿದ್ಯೋನನ್ನು ನೋಡ್ತೇವೆ, ಇದರಲ್ಲೇ ನಾವು ದೆಬೋರಳನ್ನು ನೋಡ್ತೇವೆ. ಇಲ್ಲಿ ಇದ್ದಂಥ ಅಷ್ಟು ನ್ಯಾಯಸ್ಥಾಪಕರಲ್ಲಿ ಹೆಣ್ಣು ಮಗುವಾಗಿ ನ್ಯಾಯ ಸ್ಥಾಪನೆ ಮಾಡಿದ್ದು ದೆಬೋರಳೊಬ್ಬಳೆ. ಹಲ್ಲೆಲೂಯ. ದೆಬೋರಳ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? 4ನೇ ಅಧ್ಯಾಯದ 4ನೇ ವಚನದಲ್ಲಿ ಇವಳ ಪರಿಚಯ ಈ ಸತ್ಯವೇದ ಕೊಡುತ್ತೆ. 4ನೇ ಅಧ್ಯಾಯದ 4ನೇ ವಚನ, ಇಸ್ರಾಯೇಲರ ಮಕ್ಕಳು ನ್ಯಾಯ ನಿರ್ಣಯಗಳಿಗೋಸ್ಕರ ಪ್ರವಾದಿನಿಯಾಗಿರುವಂಥ ದೆಬೋರಳ ಬಳಿಗೆ ಬರುತ್ತಾ ಇದ್ರು. ಈಗ ಗಮನವಿಟ್ಟು ಕೇಳಿ, ಇವಳು ಪ್ರವಾದಿನಿ ಆಗಿದ್ದು ಒಳ್ಳೆಯ ಸಮಯದಲ್ಲಿ ಅಂತ ಅಂದುಕೊಳ್ಳಬೇಡ್ರಿ, ಎಲ್ಲ ಸಮಾಧಾನದಿಂದ ಇದ್ದಂಥ ಸಮಯದಲ್ಲಿ ಅಂತ ಅಂದುಕೊಳ್ಳಬೇಡ್ರಿ. 1ನೇ ವಚನದಿಂದ ಓದಿ, ಅದೇ ಅಧ್ಯಾಯದಲ್ಲಿರುವಂಥ 1ನೇ ವಚನದಿಂದ 3ನೇ ವಚನ ತನಕ ಓದಿ. ಓಕೆ, ಹಲ್ಲೆಲೂಯ, ಹಲ್ಲೆಲೂಯ. ಯಹೂದೆನ್ನುವಂಥ ನ್ಯಾಯಸ್ಥಾಪಕ ಸತ್ತ ಮೇಲೆ ಮತ್ತೆ ಜನರು ಪಾಪ ಮಾಡಿ ಮತ್ತೆ ಅವರು ದಾಸತ್ವಕ್ಕೆ ಒಳಗಾಗುತ್ತಾರೆ. ಯಾವಾಗ ದಾಸತ್ವ ಹೆಚ್ಚಾಯಿತೋ, ಇಲ್ಲಿ ಕೇಳ್ತೇವೆ, ಯಾಬೀನ್ ಎನ್ನುವಂಥ ರಾಜನ ಸೇನಾಪತಿ ಆಗಿರುವಂಥ ಸಿಸೇರನ ಬಳಿ
900 ಕಬ್ಬಿಣದ ರಥಗಳಿತ್ತಂತೆ. ಅಲ್ಲೆಲೂಯ. ಆ ಕಾಲದಲ್ಲಿ ಯಾರ ಬಳಿ ಕಬ್ಬಿಣದ ರಥ ಇದೆಯೋ ಅವರೇ ಸ್ಟ್ರಾಂಗೆಸ್ಟ್ ರಾಜ ಅಂತ ಅರ್ಥ. ಅವರದೇ ಸ್ಟ್ರಾಂಗೆಸ್ಟ್ ರಾಜಧಾನಿ ಎಂಬುದಾಗಿ ಅರ್ಥ. ಅವರ ಬಳಿಯೇ ಸ್ಟ್ರಾಂಗೆಸ್ಟ್ ಪವರ್ ಇದೆ ಅಂತ. ಈತನ ಬಳಿ ಒಂದಲ್ಲ ಎರಡಲ್ಲ, ಎಷ್ಟಿತ್ತಂತೆ ಕಬ್ಬಿಣದ ರಥ? 900 ಕಬ್ಬಿಣದ ರಥಗಳಿತ್ತು. ಅವನು ಅತಿ ಹೆಚ್ಚಾಗಿ ಅತಿ ಕ್ರೂರವಾಗಿ ದೇವರ ಮಕ್ಕಳನ್ನ ಹಿಂಸೆಗೆ ಒಳ ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ಓದಿದಂತ ವಾಕ್ಯ ಸ್ಪಷ್ಟಪಡಿಸುತ್ತೆ. ಇಂಥ ದಬ್ಬಾಳಿಕೆ ಪರಿಸ್ಥಿತಿನಲ್ಲಿ, ಇಂಥ ಪರಿಸ್ಥಿತಿಯ ಸಮಯದಲ್ಲಿ, ಎಲ್ಲಿಯೂ ಕೂಡ ದೇವರ ವಾಕ್ಯ ಇಲ್ಲದಿರುವಂತ ಸಮಯದಲ್ಲಿ ದೇವರ ಚಿತ್ತವನ್ನ ನೆರವೇರಿಸುತ್ತಿದ್ದಂತ ಮಗಳು ದೆಬೋರಳು ಮಾತ್ರ. ಅಲ್ಲಿ ಇನ್ನು ಯಾರನ್ನು ಕೂಡ ನಾವು ನೋಡೋದಿಲ್ಲ. ಇನ್ನು ಯಾವ ಸಂಸೋನನಾಗ್ಲಿ, ಯಾವ ಗಿದ್ಯೋನನಾಗ್ಲಿ, ಯಾವ ಯಹೂದನಾಗಿ ನಾವು ನೋಡ್ತಾ ಇಲ್ಲ. ಅಲ್ಲಿ ದೆಬೋರಳು ಮಾತ್ರ ಅಂತ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಅವಳು ಏಕಾಏಕಿಯಾಗಿ ಒಂದು ದಿನವೂ ಕೂಡ ಬಿಡದ ಹಾಗೆ ತನ್ನ ಖರ್ಜೂರದ ಮರದ ಕೆಳಗೆ ಕೂತುಕೊಂಡು ಪ್ರತಿನಿತ್ಯ ದೇವರ ಮಕ್ಕಳಿಗೆ ನ್ಯಾಯವನ್ನು ತೀರಿಸ್ತಾ ಇದ್ಲು. ಪ್ರತಿನಿತ್ಯ ದೇವರ ಮಕ್ಕಳಿಗೆ ದೇವರ ಸ್ವರವನ್ನು ತಿಳಿಸ್ತಾ ಇದ್ಲು. ಸಮಯ ಒಳ್ಳೆಯದಾಗಿತ್ತ? ಕಠಿಣವಾಗಿತ್ತು. ಸಿಸೇರನು ತನ್ನ ಒಂದೊಂದು ರಥವನ್ನು ತೆಗೆದುಕೊಂಡು ಇಸ್ರಾಯೇಲ್ ಮಕ್ಕಳನ್ನ ಕೀಳಾಗಿ ನೋಡಿ ಹೊಡೆದು ಹಿಂಸೆ ಮಾಡುತ್ತಾ ಇದ್ದ. ಅಂಥ ಸಮಯದ ಮಧ್ಯದಲ್ಲಿಯೇ ದೆಬೋರಳು ಕೂತಿದ್ದಾಳೆ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ. ಪರಿಸ್ಥಿತಿ ಕೆಟ್ಟದಾಗಿರ್ಬೋದು, ನಾನು ಅಂಧಕಾರದ ಪ್ರಪಂಚದಲ್ಲಿಯೇ ಕೂತಿರ್ಬೋದು, ಆದರೆ ಅಂಧಕಾರ ನನ್ನಲ್ಲಿಲ್ಲವಲ್ಲ ಎಂಬುದಾಗಿ ದೆಬೋರಳು ಕೂತುಕೊಂಡಳು. ಜನರ ಬಳಿ ಕಷ್ಟ ಇರ್ಬೋದು, ಆದರೆ ಕಷ್ಟ ಕೊಡುವಂಥ ದೇವರು ನನ್ನಲ್ಲಿಲ್ಲವಲ್ಲ. ನನ್ನಲ್ಲಿರುವಂಥ ದೇವರು ಕಷ್ಟಗಳನ್ನು ಕೊಡುವಂಥ ದೇವರಲ್ಲ, ನನ್ನಲ್ಲಿರುವಂಥ ದೇವರು ಪರಿಹಾರವನ್ನು ಕೊಡುವಂಥ ದೇವರು. ಆತನ ಚಿತ್ತ ಏನಿದೆಯೋ, ಆತನು ಯಾಕೆ ನನ್ನನ್ನು ಸ್ಥಾಪನೆ ಮಾಡಿದ್ದಾನೋ, ಅದು ಕಠಿಣ ಪರಿಸ್ಥಿತಿ ಆಗಲಿ ಒಳ್ಳೆ ಪರಿಸ್ಥಿತಿ ಆಗಲಿ, ನಾನು ನನ್ನ ಖರ್ಜೂರದ ಮರದ ಕೆಳಗೆ ಕೂತುಕೊಂಡು ನಾನು ಮಕ್ಕಳಿಗೆ ನ್ಯಾಯವನ್ನು ತೀರಿಸುತ್ತೇನೆ, ಅವರಿಗೆ ಒಳ್ಳೆಯ ದಾರಿಯನ್ನು ತೋರಿಸುತ್ತೇನೆ, ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ನಾನು ಅವರಿಗೆ ತಿಳಿಸಿಕೊಡುತ್ತೇನೆ ಎಂಬುದಾಗಿ ಅವಳು ನಿರ್ಧಾರ ಮಾಡಿಕೊಂಡಳು. ಅಲ್ಲಿ ಎಲ್ಲಿಯೂ ಕೂಡ ದೇವರ ಸ್ವರ ಬಂದಿಲ್ಲ, ಎಲ್ಲಿಯೂ ಕೂಡ ದೇವರು ಹೇಳಿಲ್ಲ ನಿನ್ನ ಕೆಲಸವನ್ನು ಮುಂದುವರಿಸು ಅಂತ. ಆದರೆ ದೆಬೋರಳು ಮಾತ್ರ ದೇವರು ಅವಳಿಗೆ ಕೊಟ್ಟಂಥ ಕೆಲಸವನ್ನು ಚಾಚು ತಪ್ಪದ ಹಾಗೆ, ಒಂದು ದಿನವೂ ಬಿಡದ ಹಾಗೆ ನಡೆಸುತ್ತಾಳೆ. ನ್ಯಾಯಸ್ಥಾಪಕಿ ಅಂದರೆ ಬರೇ ನ್ಯಾಯಸ್ಥಾಪಕಿ ಅಲ್ಲ, ಈ ಇಸ್ರಾಯೇಲ್ ಮಕ್ಕಳ ಸೇನೆಯ ಒಡತಿಯಾಗಿಯೂ ಕೂಡ ದೇವರು ಇವಳನ್ನು ಉಪಯೋಗಿಸಿಕೊಂಡ್ರು. ಹಲ್ಲೆಲೂಯ, ಹಲ್ಲೆಲೂಯ. ಇದೆಲ್ಲ ಯಾಕೆ ಆಗಿದ್ದು ಗೊತ್ತಾ? ಅವಳು ದೇವರ ಬೆಳಕು ಎಲ್ಲಿತ್ತೋ ಆ ಕಡೆ ಮಾತ್ರ ಮುಖ ಮಾಡಿ ನಿಂತಿದ್ದಳು. ಅವಳ ಸುತ್ತಮುತ್ತಲಿರುವ ಅಂಧಕಾರದ ಕಡೆಗೆ ಅವಳ ಮುಖ ಮಾಡಿ ನಿಂತಿರಲಿಲ್ಲ. ನಮ್ಮ ಆಯ್ಕೆನಲ್ಲಿ ಅಡಗಿದೆ ನಾವೆಷ್ಟು ಪ್ರಕಾಶಮಾನವಾಗಿರ್ತೀವಿ ಎಂಬುದಾಗಿ. ನಾವು ಬರೀ ಕಷ್ಟ, ಕಣ್ಣೀರು, ವೇದನೆಯನ್ನೇ ನೋಡ್ತೀವಿ ಅಂದರೆ ನಾವು ಅದನ್ನೇ ನೋಡ್ತಾ ಇರ್ತೇವೆ. ಅದೇ ಕತ್ತಲು ನನ್ನ ಮೇಲೆ, ನಿನ್ನ ಮೇಲೆ ಇರುತ್ತೆ. ನಾನು ದೇವರ ಮಹಿಮೆಯನ್ನು, ದೇವರ ಸಮಾಧಾನವನ್ನು, ದೇವರ ಸಂತೋಷವನ್ನು, ಆತನ ಪ್ರಸನ್ನತೆಯನ್ನು ನಾನು ನೋಡ್ತಾ ಇದ್ದರೆ ಅದೇ ಪ್ರಸನ್ನತೆ ನನ್ನ ನಿನ್ನ ಮುಖದ ಮೇಲೆ ಬರುತ್ತೆ. ಅದನ್ನೇ ಇಲ್ಲಿ ದೆಬೋರಳು ಮಾಡಿದ್ದಳು. ಎಲ್ಲರೂ ತಮ್ಮ ಕೈ ಕಟ್ಟಿಕೊಂಡು ಕೂರುವಂಥ ಸಮಯದಲ್ಲಿ ದೆಬೋರಳು ದೇವರನ್ನು ಆರಿಸಿಕೊಂಡಳು. ಎಲ್ಲರೂ ಸೋಲನ್ನು ಒಪ್ಪಿಕೊಳ್ಳುವಾಗ ದೆಬೋರಳು ಮಾತ್ರ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ನಾನು ದೇವರ ಮಗಳು, ದೇವರ ಚಿತ್ತ, ಪರಿಸ್ಥಿತಿ ಸರಿ ಇರಲಿ ಸರಿ ಇಲ್ಲದೇ ಇರಲಿ ಆತನ ಚಿತ್ತ ನೆರವೇರಲ್ಪಡಬೇಕೆಂಬುದಾಗಿ ದೆಬೋರಳು ಪ್ರತಿದಿನ ಕುಳಿತುಕೊಂಡು ದೇವರ ಚಿತ್ತವನ್ನು ನಡೆಸುತ್ತಾ ಇದ್ದಳು. ಹಲ್ಲೆಲೂಯಾ. ಕತ್ತಲಲ್ಲಿರುವಂಥ ಮಕ್ಕಳಿಗೆ, ಅಂಧಕಾರದಲ್ಲಿರುವಂಥ ಮಕ್ಕಳಿಗೆ ಕೊಲೆಗಳಾಗುವಾಗ, ಹಿಂಸೆಗಳಾಗುವಾಗ ಅವಳು ನ್ಯಾಯವನ್ನು ತೀರಿಸುತ್ತಾ ಇದ್ದಳು. ಇವತ್ತು ಜನರು, ದೇವರು ನಿನ್ನನ್ನು ಯಾಕೆ ಕರೀತಾ ಇದ್ದಾರೆ ಗೊತ್ತಾ? ನೀನು ಒಂದು ವೇಳೆ ಬೆಳಕಿನ ಕಡೆಗೆ ನಿನ್ನ ಮುಖವನ್ನು ಮಾಡಿದರೆ, ಎಷ್ಟೋ ಜನರು ಖಿನ್ನತೆಯಲ್ಲಿದ್ದಾರಪ್ಪ, ಎಷ್ಟೋ ಜನರು ಕಣ್ಣೀರಲ್ಲಿದ್ದಾರೆ. ಮಗಳೇ, ದಯವಿಟ್ಟು ಅವರಿಗೆ ನೀನು ಸಹಾಯ ಮಾಡ್ತೀಯಾ? ನಿನ್ನ ಬಲದಿಂದ ಏನು ಮಾಡಬೇಡ, ನೀನು ನನ್ನ ಬೆಳಕನ್ನು ನೀನು ತೆಗೆದುಕೋ, ಅದನ್ನು ಹೊರಗೆ ಹಾಕು, ಸಾಕು. ನೀನು ಎಕ್ಸ್ಟ್ರಾ ಏನೋ ಮಾಡುವಂಥ ಅವಶ್ಯಕತೆ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ.
ಕಳೆದ ವಾರ ನನಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಯೇಸು ಸ್ವಾಮಿ ಖಿನ್ನತೆಗೆ ಒಳಗಾಗಿರುವಂಥ ಮಕ್ಕಳು ಹೇಗಿರ್ತಾರೆ ಅನ್ನೋದನ್ನು ನನಗೆ ತಿಳಿಯಪಡಿಸ್ತಾ ಇದ್ರು. ಒಬ್ಬ ಗುರುವಿನ ರೀತಿನಲ್ಲಿ ಒಬ್ಬ ಟೀಚರ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೋ ಆ ರೀತಿಯಾಗಿ ಏಸಪ್ಪ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಆತನ ಸ್ವರ ಈಗಲೂ ನನ್ನ ಕಿವಿನಲ್ಲಿ ಹಾಗೆ ಕೇಳಿಸ್ತಾ ಇದೆ. ಒಬ್ಬ ಗುರುವಿನ ರೀತಿನಲ್ಲಿಯೇ ನನಗೆ ಯೇಸು ಸ್ವಾಮಿ ತಿಳಿಸಿಕೊಟ್ರು. ಒಬ್ಬ ಖಿನ್ನತೆಗೆ ಒಳಗಾಗಿರುವಂಥ ಮನುಷ್ಯನ ಮೆದುಳು, ಅದರಲ್ಲಿ ಕ್ರಿಯೆಗಳೇ ಇರೋದಿಲ್ಲ. ಅದು ಸಂತೋಷದ ಸಿಗ್ನಲ್ಸ್ ಅಂತಾರೆ, ಅದು ಸಂತೋಷದ ಸಿಗ್ನಲ್ಸ್ಗಳನ್ನು ಕೊಡೋದೇ ಇಲ್ಲ. ಅದು ಕಂಪ್ಲೀಟಾಗಿ ಕತ್ತಲಲ್ಲಿ ಇರುತ್ತೆ ಎಂಬುದಾಗಿ. ಆ ಬ್ರೈನನ ಪಿಕ್ಚರನ್ನು ನಾನು ನೋಡಿದೆ ಕನಸಿನಲ್ಲಿ. ಸತ್ಯವಾಗಿ ಹೇಳ್ತೀನಿ, ನಾನು ಯಾವತ್ತೂ ಕೂಡ ಡಿಪ್ರೆಷನ್ ಬಗ್ಗೆ ಸ್ಟಡಿ ಮಾಡಿದವಳಲ್ಲ, ಯಾವತ್ತೂ ಕೂಡ ಆ ಬ್ರೈನ್ ಇಮೇಜ್ನ ನಾನು ನೋಡಿರೋಳಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದೆ ಪ್ರಾರ್ಥನೆಗೋಸ್ಕರ. ಎದ್ದಿದ್ದ ತಕ್ಷಣ ಅಷ್ಟರಲ್ಲಿ ನನ್ನ ಕನಸು ಆಲ್ರೆಡಿ ಮರ್ತೋಗಿತ್ತು. ಬಟ್ ದೇವರ ಆತ್ಮನ ನೋಡಿ ಹೋಗಿ ಕೂತುಕೊಂಡು ತಕ್ಷಣ ದೇವರ ಆತ್ಮ ನನಗೆ ಮತ್ತೆ ಎಚ್ಚರಪಡಿಸಿದ್ರು ಆ ಕನಸಿನ ಬಗ್ಗೆ. ಆಗ ನಾನು ಮೊದಲು ಮಾಡಿದ ಕೆಲಸ ಏನು ಗೊತ್ತಾ? ದೇವ್ರು ನನಗೆ ಒಂದು ವೇಳೆ ದೇವರೇ ನನ್ನ ಹತ್ರ ಮಾತಾಡಿರೋದಾದರೆ ನನಗೆ ಒಂದು ಫೋಟೋ ತೋರಿಸಿದ್ರಲ್ಲ ದೇವರು ಕನಸಿನಲ್ಲಿ, ಖಿನ್ನತೆಗೊಳಗಾಗಿರುವಂಥ ಮಕ್ಕಳ ಮೆದುಳುಗಳು ಹೇಗೆ ಕತ್ತಲಲ್ಲಿ ಇರುತ್ತೆ ಅಂತ, ಅದು ಇಲ್ಲಿದ್ದರೆ ನಾನು ನಂಬುತ್ತೇನೆ ಅಯ್ಯ ಇದು ನೀನೇ ನನ್ನೊಟ್ಟಿಗೆ ಮಾತನಾಡಿದ್ದು ಎಂಬುದಾಗಿ. ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿದೆ. ಸರ್ಚ್ ಮಾಡಿದಾಗ ನೋಡಿ ನನಗೆ ಸಿಕ್ಕಿದ್ದು ಫೋಟೋ ಇದು. ಎಲ್ಲರಿಗೂ ತೋರಿಸ್ತೀನಿ ನೋಡಿ, ಹೇಳ್ತೀನಿ ಇದೇನು ಅಂತ. ಕಾಣಿಸ್ತಿದೆಯಾ? ಇಲ್ಲಿ ಬೆಳಕುಗಳಿದೆಯಲ್ಲ, ಇದು ಖಿನ್ನತೆಗೆ ಒಳಗಾಗದೇ ಇರುವಂಥ ಹೆಲ್ತಿ ಮೈಂಡ್ ಇದು ಈ ಕಡೆ ಇರುವಂಥದ್ದು. ಆದರೆ ಇಲ್ಲಿ ಇದೆಯಲ್ಲ, ಮಧ್ಯದಲ್ಲಿ ಮಾತ್ರ ಚೂರು ಬೆಳಕು ಬಂದಿದೆಯಲ್ಲ. ಬೆಳಕಂದರೆ ಅದೇನು ಅಂತನೂ ನನಗೆ ಗೊತ್ತಿಲ್ಲ, ಅದೇನು ಪಾರ್ಟ್ ಅಂತನೂ ಗೊತ್ತಿಲ್ಲ, ಅದು ಹೇಗೆ ವರ್ಕ್ ಮಾಡುತ್ತೆ ಅಂತನೂ ಗೊತ್ತಿಲ್ಲ. ದೇವ್ರು ನನಗೆ ಒಂದನ್ನೇ ತೋರಿಸಿದ್ದು. ಇಷ್ಟು ತೋರಿಸಿದ್ರು ಎಕ್ಸಾಕ್ಟ್ ಪಿಕ್ಚರ್ ಹೀಗೆ ಇತ್ತು ನನ್ನ ಕನಸಿನಲ್ಲಿ. ಇಷ್ಟು ತೋರಿಸಿ ಇಲ್ಲಿ ಒಂದು ಗ್ಯಾಪ್ ಇದೆಯಲ್ಲ ಮಗಳೇ, ಅದು ಫಿಲ್ ಆಗಬೇಕಂತ ಹೇಳಿದ್ರು. ಅಲ್ಲೊಂದು ಖಾಲಿ ಜಾಗ ಇದೆಯಲ್ಲ ಮಗಳೇ, ಆ ಜಾಗ ತುಂಬಲ್ಪಡಬೇಕೆಂಬುದ. ಅಲ್ಲೊಂದು ಖಾಲಿ ಜಾಗ ಇದೆಯಲ್ಲ, ಆ ಜಾಗ ತುಂಬಲ್ಪಡಬೇಕೆಂಬುದಾಗಿ. ಇವತ್ತು ಎಲ್ಲರ ಸಹಾಯವನ್ನು ಕಳೆದುಕೊಂಡು ನನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ಜನರೇ ಇಲ್ಲವಲ್ಲ. ಯಾರೂ ಕೂಡ ನನ್ನ ಮಾತುಗಳಿಗೆ ಬೆಲೆ ಕೊಡೋದಿಲ್ಲವಲ್ಲ. ನನಗೆ ಬೆಲೆ ಅನ್ನೋದೇ ಇಲ್ಲ. ನನಗೆಲ್ಲೋ ಕೆಲಸ ಸಿಗ್ತಾ ಇಲ್ಲ, ನನ್ನ ಕುಟುಂಬ ಸರಿ ಹೋಗ್ತಾನೆ ಇಲ್ಲ, ನನ್ನ ಪ್ರೀತಿಸಿದವರು ನನಗೆ ಸಿಗ್ತಾನೇ ಇಲ್ಲ ಅಂತ ಖಿನ್ನತೆಗೆ ಒಳಗಾಗಿ ಸಾಯಬೇಕೆಂದು ನಿರ್ಧಾರ ಮಾಡಿರುವಂಥ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ, ನಿನ್ನ ಮೇಲೆ ಬೆಳಕು ಉದಯಿಸಿದೆ. ನೀನು ಎದ್ದು ಪ್ರಕಾಶಿಸುವಂಥ ಸಮಯ ಇದು. ನೀನು ಖಿನ್ನತೆಯಿಂದ ಎದ್ದು ದೇವರಿಗೋಸ್ಕರ ಪ್ರಕಾಶಮಾನವಾಗಿ ಜೀವಿಸುವಂತ ಸಮಯವಿದು. ಸಾಯುವುದೇ ಅಂತ್ಯವಲ್ಲ, ಸಾಯುವುದೇ ಪರಿಹಾರವಲ್ಲ, ಅದನ್ನ ತುಳಿದು ಜೀವಿಸುವಂಥದ್ದು ಪರಿಹಾರ. ಯಾಕಂದ್ರೆ ನೀನು ಆರಾಧಿಸುವಂತ ದೇವರು ನಿತ್ಯ ಜೀವವನ್ನು ಕೊಡುವಂತ ದೇವರಾಗಿದ್ದಾನೆ. ನಿನ್ನನ್ನು ಸಾಯುವುದಕ್ಕೆ ಕರೆದಂತ ದೇವರ ಆತನಲ್ಲ, ನಿನ್ನನ್ನು ಜೀವಿಸೋದಕ್ಕೆ, ನೀನು ಸಮೃದ್ಧಿಯಾದಂತ ಜೀವನವನ್ನು ನಡೆಸೋದಕ್ಕೆ ದೇವರು ನಿನ್ನನ್ನು ಕರೆದಿದ್ದಾನೆ. ಸಾಯುವುದೇ ಆತ್ಮಹತ್ಯೆಯೇ ಅಂತಿಮ ನಿರ್ಧಾರವಲ್ಲ. ಎದ್ದೇಳು ನಿನ್ನ ಖಿನ್ನತೆಯಿಂದ. ದೇವರ ಸ್ವರ ಇವತ್ತು ನಿನ್ನನ್ನು ತಲುಪಿದೆ. ನೀನು ಸಾಯಬಾರದು, ಆತನ ಮಹಿಮೆಗೋಸ್ಕರ ನೀನು ಜೀವಿಸಬೇಕೆಂಬುದಾಗಿ ದೇವರ ಆತ್ಮನ ಹೇಳ್ತಾ ಇದ್ದಾರೆ. ನೀನು ಎಲ್ಲಿ ಬಿದ್ದಿದೆಯೋ, ಯಾವ ಮನುಷ್ಯರು ನಿನ್ನನ್ನು ತೊರೆದಿದ್ದಾರೋ, ಯಾವ ಕಷ್ಟಗಳಿಂದ ನೀನು ಸಾಯಬೇಕೆಂಬುದಾಗಿ ನೀನು ಯೋಚನೆ ಮಾಡಿದ್ಯೋ, ಅದೇ ಮನುಷ್ಯರ ಮಧ್ಯದಲ್ಲಿ ದೇವರು ನಿನ್ನ ಮೇಲೆ ಕೆತ್ತುವಂತವನಾಗಿದ್ದಾನೆ. ಎಲ್ಲಿ ನೀನು ಕಳೆದುಕೊಂಡಿದ್ದೀಯೋ ಅಲ್ಲಿಯೇ ಸಂಪೂರ್ಣವಾಗಿ ದೇವರು ನಿನಗೆ 2ರಷ್ಟು ತಿರುಗಿ ಕೊಡುವಂತವನಾಗಿದ್ದಾನೆ. ನೀನು ಸಾಯಬಾರದು. ನೀನು ನನ್ನ ಮಗಳು, ನೀನು ನನ್ನ ಮಗನು. ನಾನು ನಿನಗೋಸ್ಕರ ರಕ್ತವನ್ನು ಸುರಿಸಿದ್ದೇನೆ. ನಾನು ರಕ್ತವನ್ನು ಕೊಟ್ಟು ನಿನ್ನನ್ನು ಪಡೆದುಕೊಂಡಿದ್ದೇನೆ. ನೀನು ಸಾಯಬಾರದು, ಸಾಯುವಂತ ಯೋಚನೆ ಮಾಡಬಾರದು. ನೀನು ಜೀವಿಸಬೇಕು, ನನ್ನಲ್ಲಿ ಜೀವಿಸಬೇಕು, ನನಗಾಗಿ ಜೀವಿಸಬೇಕೆಂಬುದಾಗಿ ಖಿನ್ನತೆಗೆ ಒಳಗಾಗಿರುವಂಥ ಮಕ್ಕಳ ಬಳಿ ದೇವರು ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ.
ಎಷ್ಟು ಜನ ಈ ವಾರದಲ್ಲಿ ನಾನು ಸಾಯಬೇಕಂತ ಅಂದುಕೊಂಡಿದ್ರೋ ಗೊತ್ತಿಲ್ಲ. ಈಗೋ ಬೆಳಕು ನಿಮ್ಮ ಕಡೆಗೆ ಬರ್ತಾ ಇದೆ. ನೀವು ಎದ್ದು ನಿಂತರೆ ಆ ಬೆಳಕನ್ನು ಸ್ವೀಕಾರ ಮಾಡಿಕೊಳ್ತೀರಾ. ಹಾಗೆ ಮಲಗಿಕೊಂಡ್ರೆ ಕತ್ತಲಲ್ಲಿ ಉಳಿದು ಬಿಡ್ತೀರಾ. ದಯಮಾಡಿ ಉಳಿಯಬೇಡ್ರಿ. ಎಂಥದೇ ಪರಿಸ್ಥಿತಿ ಇದ್ರೂ ಕೂಡ ದೇವರು ಅದರಿಂದ ಹೊರಗೆ ನಿಮ್ಮನ್ನು ತೆಗೆದುಕೊಂಡು ಬರೋದಕ್ಕೆ ಶಕ್ತನಾಗಿದ್ದಾನೆ. ದೇವರು ಕೈ ಕಟ್ಟಿ ನಿಲ್ಲುವಂಥ ದೇವರಲ್ಲ. ಆತನ ಮಕ್ಕಳು ಕಷ್ಟದಲ್ಲಿರುವಾಗ ದೇವರು ಕೈ ಕಟ್ಟಿ ನಿಂತುಕೊಳ್ತಾರ? ಈ ಲೋಕದ ತಂದೆ ತಾಯಿಗಳೇ ತನ್ನ ಮಕ್ಕಳ ಕಷ್ಟದಲ್ಲಿರ್ಬೇಕಾದ್ರೆ ಏನಾದರೂ ಮಾಡಿ ನನ್ನ ಮಗಳನ್ನು ಬಿಡಿಸಿಕೊಂಡು ಬರೋಣ, ಏನಾದರೂ ಮಾಡಿ ನನ್ನ ಮಗನಿಗೆ ಸಹಾಯ ಮಾಡೋಣ ಎಂಬುದಾಗಿ ಈ ಲೋಕದ ತಂದೆ ತಾಯಿಗಳೇ ಯೋಚನೆ ಮಾಡುವಾಗ ತನ್ನ ಇಡೀ ದೇಹವನ್ನು ಕೊಟ್ಟು ಕೊನೆ ಹನಿ ರಕ್ತವನ್ನು ಉಳಿಸಿಕೊಳ್ಳೋದಾಗಿ ಒಂದೊಂದು ರಕ್ತದ ಕಣಗಳು ನಿನ್ನನ್ನು ಪಡೆದುಕೊಂಡಿದೆ. ಇವತ್ತು ನೀನು ಯಾಕೆ ಸಾಯುವಂತ ಯೋಚನೆ ಮಾಡ್ತೀಯಾ? ನಿನ್ನ ದೇವರು ನಿತ್ಯ ಜೀವವನ್ನು ಕೊಡುವಂತ ದೇವರು. ನಿನ್ನ ದೇವರು ನಿನ್ನ ಬಿಡಿಸಿಕೊಂಡು ಬರ್ತಾರೆ, ಅಲ್ಲಿ ನಿಲ್ಲಿಸುತ್ತಾರೆ. ಇಡೀ ಪ್ರಪಂಚ ನಿನ್ನನ್ನು ನೋಡುತ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ. ಹಲ್ಲೆಲೂಯಾ. ಇದೇ ಕೆಲಸವನ್ನ ದೆಬೋರಳು ಮಾಡಿದಳು. ಅಂಧಕಾರದಲ್ಲಿದ್ದಂಥ ಮಕ್ಕಳನ್ನು ಎಬ್ಬಿಸುತ್ತಾ ಇದ್ದಳು. ಅವರಿಗೆ ದೇವರ ಸ್ವರವನ್ನು ತಿಳಿಸುತ್ತಾ ಇದ್ದಳು. ಅವರನ್ನ ಬೆಳಕಿನ ಕಡೆಗೆ ನಡೆಸುತ್ತಾ ಇದ್ದಳು. ದೆಬೋರಳು ಅಲ್ಲೇ ನಿಲ್ಲಲಿಲ್ಲ. ಅಷ್ಟು ವರ್ಷಗಳ ಕಾಲ ಅತಿ ಕ್ರೂರವಾದ ದಾಸತ್ವದಲ್ಲಿ ಒಳಗಾಗಿದ್ದಂಥ ಇಸ್ರಾಯೇಲ್ ಮಕ್ಕಳಿಗೆ ದೆಬೋರಳು ಬಿಡುಗಡೆ ನಾಯಕಿಯಾಗಿ ಮಾರ್ಪಟ್ಟಳು. ಆ ಬಿಡುಗಡೆ ಎಲ್ಲಿಂದ ಬಂತು ಗೊತ್ತಾ? ಪರಿಸ್ಥಿತಿ ಸರಿ ಹೋಗಲಿಲ್ಲವಲ್ಲ ಅಂತ ಅವಳು ಕೈ ಕಟ್ಟಿ ಕೂರಲಿಲ್ಲ. ಇಲ್ಲ ಅಂದರೂ ಪರವಾಗಿಲ್ಲ, ನಾನು ದೇವ್ರ ಕೆಲಸ ಮಾಡ್ತೀನಿ ಅಂತ ಅಲ್ಲೇ ಕೂತುಕೊಂಡು ಶುರು ಮಾಡಿದ್ಲು. ಅಲ್ಲಿಂದ ದೇವರು ಅವಳೊಟ್ಟಿಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೆಬೋರಳಲ್ಲಿ ಒಂದು ವಿಷಯ ನನಗೆ ಏನು ಇಷ್ಟ ಆಯಿತು ಗೊತ್ತಾ? ಎವ್ರಿಥಿಂಗ್ ಅರೌಂಡ್ ಹರ್ ವಾಸ್ ನೆಗೆಟಿವ್. ಅವಳು ಸುತ್ತಲಿದ್ದಂಥ ಎಲ್ಲವೂ ನೆಗೆಟಿವ್ ಆಗಿತ್ತು, ಬಟ್ ಅವಳು ಮಾತ್ರ ಪಾಸಿಟಿವ್ ಆಗಿದ್ಲು. ಇದು ನನ್ನ ಜೀವಿತ ಅಲ್ಲ, ನಾನು ನೆಗೆಟಿವ್ ಆಗಿರ್ಬೇಕಂತ ದೇವ್ರು ನನ್ನನ್ನು ನ್ಯಾಯಸ್ಥಾಪಕಿಯಾಗಿ ಕರೆದಿಲ್ಲ. ನಾನು ಪಾಸಿಟಿವ್ ಆಗಿರ್ತೇನೆ, ಜನರನ್ನು ಪಾಸಿಟಿವ್ ಆಗಿರಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಳು ಹೇಗೆ ಬಿಡುಗಡೆ ನಾಯಕಿ ಆದ್ಲು ಗೊತ್ತಾ? ಅವಳು ಪ್ರವಾದನೆ ಮಾಡಿ ಬಿಡುಗಡೆ ನಾಯಕಿ ಆದ್ಲು. ದೇವರ ಮನಸ್ಸನ್ನು ತಿಳಿದುಕೊಂಡು ಬಿಡುಗಡೆ ನಾಯಕಿಯಾಗಿ ಮಾರ್ಪಟ್ಟಳು. ಯಾವಾಗ ದೇವರ ಹತ್ತಿರ ನೀವಿರ್ತೇವೋ, ಆತನ ಮಾತನಾಡಲಿಲ್ಲ ಅಂದರೂ ಆತನ ಆಲೋಚನೆಗಳು ನಿಮಗೆ ತಿಳಿಯಲ್ಪಡುತ್ತೆ. ಆತನ ಮನಸ್ಸಿನಲ್ಲಿ ಏನಿದೆ ಆಸೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಹಲ್ಲೆಲೂಯಾ. ಅಲ್ಲಿ ದೇವರು ಬಂದು ಇವಳ ಹತ್ರ ಮಾತನಾಡಿದ್ರು ಅಂತಾನೂ ಇಲ್ಲ ರೀ ಬೈಬಲ್ನಲ್ಲಿ. ಆದರೆ ಒಂದನ್ನು ಮಾತ್ರ ಸ್ಪಷ್ಟಪಡಿಸಿದೆ. ದೆಬೋರಳೆ ಎದ್ದು ನಿಂತು ಪ್ರವಾದನೆ ಮಾಡಿದಳು. ಬಾರಾಕನಿಗೆ ಕರೀತಾಳೆ, ಎದ್ದು ನಿಂತುಕೋ ನೀನು ಇವಾಗ. ಇವಳು ಎದ್ದು ನಿಂತು ಇನ್ನೊಬ್ಬನನ್ನ ಎಬ್ಬರಿಸ್ತಾ ಇದ್ದಾಳೆ. ಬಾರಾಕನೇ, ನೀನು ಎದ್ದು ನಿಂತುಕೋ. 10,000 ಜನರನ್ನ ಸೈನ್ಯವಾಗಿ ಮಾರ್ಪಡಿಸಿಕೊಂಡು ಸಿಸೇರನ ವಿರುದ್ಧವಾಗಿ ಎದ್ದು ನಡೆ. ನೀನು ಎದ್ದು ನಡೆ, ನೀನು ಎದ್ದು ನಡೆ. ಯಾಕಂದ್ರೆ ದೇವರು ಸಿಸೇರನನ್ನ, ಅವನ ಸೈನ್ಯವನ್ನ, ಅವನ ರಥಗಳನ್ನ, 900 ಕಬ್ಬಿಣದ ರಥಗಳನ್ನ ದೇವರು ನಿನ್ನ ಕೈಗೆ ಒಪ್ಪಿಸಿ ಕೊಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಾರಾಕನು ದೆಬೋರಳ ಮಾತನ್ನ ಕೇಳುತ್ತಾನೆ, ಆದ್ರೆ ಅವನಲ್ಲಿ ಒಂದು ಭಯ ಇರುತ್ತೆ. ಯಾಕಂದ್ರೆ ಸಿಸೇರನು ಸ್ಟ್ರಾಂಗೆಸ್ಟ್ ಎನಿಮಿ ಅಲ್ವಾ, ಅವನ ಹತ್ರ ಬಹಳ ಪವರ್ಫುಲ್ ವೆಪನ್ಗಳಿತ್ತು. ಅದಕ್ಕೆ ಅವನು ಹೆದರ್ತಾನೆ. ಅವನು ಹೆದರಿದ್ದಕ್ಕೆ ದೆಬೋರಳು ಏನು ಹೇಳ್ತಾಳೆ ಗೊತ್ತಾ? ನೀನು ಹೆದರಿದ್ದಕ್ಕೆ ಅಲ್ಲಿ ಸ್ಪಷ್ಟ ಇಲ್ಲ, ಆದರೆ ಅವನ ಕೈಯಲ್ಲಿ ಸಿಗಬೇಕಾಗಿದ್ದಂಥ ಜಯ ಒಂದು ಹೆಣ್ಣಿನ ಕೈನಲ್ಲಿ ಸಿಗುತ್ತೆ, ಜೈಲ್ ಎಂಬ ಹೆಣ್ಣಿನ ಕೈನಲ್ಲಿ. ಆದರೆ ದೆಬೋರಳು ಅದನ್ನೇ ಪ್ರವಾದನೆ ಮಾಡ್ತಾಳೆ, ಸಿಸೇರನು ಸತ್ತು ಹೋಗುತ್ತಾನೆ, ಆದರೆ ನಿನ್ನ ಕೈಲಿ ಸತ್ತು ಹೋಗೋದಿಲ್ಲ. ಒಂದು ಹೆಣ್ಣು ಮಗಳ ಕೈನಲ್ಲಿ ದೇವರು ಅವನನ್ನು ನಾಶ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 10,000 ಮಂದಿಯನ್ನ ದೆಬೋರಳು ಮತ್ತೆ ಬಾರಾಕಳು ಇಬ್ಬರು ಸೇರಿ 10,000 ಮಂದಿಯನ್ನ ತೆಗೆದುಕೊಂಡು ಹೋಗ್ತಾರೆ. ದೇವರಿಗೆ 10,000 ಮಂದಿ ಅವಶ್ಯಕತೆ ಇತ್ತಾ? ದೆಬೋರಳು ಹೇಳ್ತಾರೆ, 10,000 ಮಂದಿನ ನೀನು ತೆಗೆದುಕೊಂಡು ಹೋಗಿ ತಾಬೋರ್ ಬೆಟ್ಟದಲ್ಲಿ ಹೋಗಿ ನಿಂತುಕೋ ಸಿಸೇರನ ವಿರುದ್ಧವಾಗಿ. ಇದು ದೇವರ ಪ್ಲಾನ್ ಆಗಿತ್ತು. ನಮ್ಮ ದೇವರು ಸಖತ್ ಸ್ಟ್ರಾಟಜಿ ಮಾಡ್ತಾರೆ, ನಿಮಗೆ ಗೊತ್ತಿಲ್ಲ. ಎಂಥ ಸ್ಟ್ರಾಟಜಿ ಗೊತ್ತಾ? ದೇವ್ರಿಗೆ ಏನು ಬೇಕಾಗಿತ್ತು ಗೊತ್ತಾ?
ಇವರಿಷ್ಟು ಜನ ಬರ್ತಿದ್ದಾರಲ್ಲ ಅಂತ ನೋಡಿ ಸಿಸರನು ತನ್ನ 900 ರಥಗಳನ್ನು ತೆಗೆದುಕೊಂಡು ಬರ್ಬೇಕು ಅನ್ನೋದು ದೇವ್ರ ಸ್ಟ್ರಾಟಜಿ ಆಗಿತ್ತು. ಕಡಿಮೆ ಜನ ಹೋದ್ರೆ ಕಡಿಮೆ ರಥಗಳು ಬರುತ್ತೆ. ಇಷ್ಟು 1000 ಜನ ಹೋದ್ರೆ ಸಿಸರನ್ ಏನು ಮಾಡ್ತಾನೆ? ಕಣ್ಣು ಎಲ್ಲಿ ತನಕ ಹೋಗುತ್ತೋ, ದೃಷ್ಟಿ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಜನರು ತುಂಬಿದ್ರೆ ಅವಾಗ ಇವನೇನು ಮಾಡ್ತಾನೆ? ನನ್ನ ವಿರುದ್ಧವಾಗಿ ಬರ್ತೀರಾ, ನನ್ನ ಹತ್ರ ಎಷ್ಟು ವೆಪನ್ಸ್ಗಳಿದೆ ಅದನ್ನೆಲ್ಲ ತಗೊಂಬಂದು ನಿಮ್ಮನ್ನು ನಾಶ ಮಾಡ್ತೀನಿ ಎಂಬುದಾಗಿ ಅವನು ಬರಬೇಕು. ಇದು ದೇವರ ಪ್ಲ್ಯಾನ್ ಆಗಿದ್ದಿದ್ದು. 10,000 ಜನರನ್ನು ಉಪಯೋಗಿಸೋದು ದೇವರ ಪ್ಲ್ಯಾನ್ ಅಲ್ಲ. ಇವರನ್ನು ನೋಡಿ ಅವನು ದೇವ್ರು ಎಲ್ಲ ಅಂದುಕೊಂಡಿದ್ರೆ ಅವನು ಬರಬೇಕಂತ ಅಲ್ಲಿ ಬರಬೇಕನ್ನೋದು ದೇವ್ರ ಪ್ಲ್ಯಾನ್ ಇತ್ತು. ಹಲ್ಲೆಲೂಯಾ. ನೀನು ಆರಾಧಿಸುವಂಥ ದೇವರು ಸಖತ್ ಸ್ಟ್ರಾಟಜಿಗಳನ್ನು ಮಾಡ್ತಾರೆ. ನಿನ್ನ ಐಡಿಯಾಗಳಿಗಿಂತ ದೇವರ ಐಡಿಯಾ ಒಳ್ಳೆಯದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಚಿತ್ತದಂತೆ ಏನು ನಡೆಯಬಾರ್ದಪ್ಪ, ನಿನ್ನ ಚಿತ್ತದಂತೆ ನಡೆಯಲಿ. ಯಾಕೆ ಗೊತ್ತಾ? ನಿನ್ನ ಚಿತ್ತದಲ್ಲಿ ನಿನ್ನ ಐಡಿಯಾದಲ್ಲಿ ಕೊರತೆಗಳು ಬರುತ್ತೆ. ಆತನ ಐಡಿಯಾ ಮಾಡಿದ್ರೆ, ಆತನು ಸ್ಟ್ರಾಟಜೈಸ್ ಮಾಡಿದ್ರೆ ನಿನ್ನ ಮುಂದೆ ನಿಂತಿರೋರು ಯಾರು ಕೂಡ ಉಳಿಯೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಅಂಥ ಸ್ಟ್ರಾಟಜಿಯನ್ನು ಮಾಡಿ ದೇವರು ದೆಬೋರಳ ಮುಖಾಂತರವಾಗಿ ಮಾತನಾಡಿ ಹೋಗುತ್ತಾರೆ ಇವರಿದ್ದಕ್ಕೆ. ಹಲ್ಲೆಲೂಯಾ. ದೇವರ ಒಂದೇ ಒಂದು ಇಚ್ಛೆ ಏನಿತ್ತು ಗೊತ್ತಾ? ಅಲ್ಲಿ ಒಂದು ನದಿ ಬರುತ್ತೆ, ಆ ನದಿಯ ತಗ್ಗಿನಲ್ಲಿ ಇವರು ಬರಬೇಕು. ಯಾರು? ಸಿಸೇರ್ ಮತ್ತೆ ಅವನ ಸೈನ್ಯ. ಇವರು ತಾಬೋರ್ ಬೆಟ್ಟದಿಂದ ನದಿಯ ಕಡೆಗೆ ಇಳಿದು ಹೋಗಬೇಕು. ಅವರು ಇವರನ್ನು ನೋಡಿ ನದಿಯ ತಗ್ಗಿಗೆ ಬಂದು ಬಿಡಬೇಕು. ಹಲ್ಲೆಲೂಯಾ. ಎಂಥ ಪ್ಲ್ಯಾನ್ ನೋಡಿ. ದೆಬೋರಳು ಹೇಳ್ತಾಳೆ, ಅಲ್ಲಿ ಬೆಟ್ಟವನ್ನು ಇಳಿಬೇಕಾದ್ರೆ ದೆಬೋರಳು ಹೇಳ್ತಾಳೆ, ನಾವು 5ನೇ ವಚನದಲ್ಲಿ ನೋಡ್ತೇವೆ, ಅವಳು ಎದೆಗೆಡದ ಹಾಗೆ ಧೈರ್ಯದಿಂದ ಮುನ್ನುಗ್ಗರಿ ಅಂತ ಬೆಟ್ಟದಿಂದ ಇಳಿಯುವಾಗ ಹೇಳ್ತಾಳೆ, ತಗ್ಗಿನಲ್ಲಿ ಇಳಿಯುವಾಗ. ಅಂದರೆ ದೇವರು ನಮ್ಮ ಸುತ್ತ ಇದ್ದರೆ ನೀವು ಧೈರ್ಯವಾಗಿ ಇಳಿಯಿರಿ, ಖಂಡಿತವಾಗಿ ಸಿಸರನನ್ನು ದೇವರು ನಾಶ ಮಾಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲಿ ತನಕ ನೀನು ಕೂತಿರ್ತೀಯೋ ಅಲ್ಲಿ ತನಕ ವೈರಿನೂ ಎದ್ದು ಬರೋದಿಲ್ಲ. ನೀನು ಎಷ್ಟು ಮುಂದೆ ಹೋಗ್ತೀಯೋ ವೈರಿ ಅಷ್ಟು ಮುಂದೆ ಬರ್ತಾನೆ. ನೀನು ಎಷ್ಟು ಮುಂದೆ ಹೋಗ್ತೀಯೋ ದೇವರ ಪ್ರಸನ್ನತೆ ಅಷ್ಟು ಮುಂದೆ ಹೋಗುತ್ತೆ. ಆ ಪ್ರಸನ್ನತೆಯಲ್ಲಿ ಅಂಧಕಾರ ಸುಟ್ಟು ಹೋಗಿಬಿಡುತ್ತೆ, ನೀನು ಅದನ್ನು ಮುಟ್ಟೋದಕ್ಕಿಂತ ಮುಂಚೆ. ಹಲ್ಲೆಲೂಯಾ. ದೇವರ ಪ್ಲ್ಯಾನ್ ಏನಾಗಿತ್ತು? ಸಿಸರನನ್ನು ಕರೆದುಕೊಂಡು ಬರೋದಷ್ಟೇ. ಇದೆಲ್ಲ ಆಗಿದ್ದು ದೆಬೋರಳಿಂದ ಮಾತ್ರ. ಅವಳು ಬೆಳಕನ್ನು ಚೆಲ್ಲೋದಕ್ಕೆ ನಿರ್ಧಾರ ಮಾಡಿದ್ದಕ್ಕೆ ಮಾತ್ರ. ಯಾವಾಗ ಅವರು ಆ ನದಿಯ ಬಳಿಗೆ ಬರ್ತಾರೋ, ಆ ನದಿಯ ತಗ್ಗಿನಲ್ಲಿ ಅವರು ನಡೆದುಕೊಂಡು ಬರುವಾಗ ಅಚಾನಕ್ಕಾಗಿ ಮೋಡಗಳು ಕವಿಯಲ್ಪಡುತ್ತೆ. ಅಚಾನಕ್ಕಾಗಿ ನದಿ ಭೋರ್ಗರೆದು ಸುರಿಯಲ್ಪಡುತ್ತೆ. ಅವನ 900 ರಥಗಳು, ಕುದುರೆಗಳು, ಸೈನಿಕರು ಆ ಪ್ರವಾಹದಲ್ಲಿ ಸಿಲುಕಿಕೊಂಡು ಸತ್ತು ಹೋಗುತ್ತಾರೆ. ಸಂತೋಷ ಆಗ್ತಾ ಇದೆಯಾ? ಇವ್ರು 10,000 ಜನ ಹೋದ್ರು ಸಾಯಿಸಬೇಕಂತ. ಅವ್ರನ್ನ ನಾಶ ಮಾಡೋದಕ್ಕೆ ಮೋಡಗಳನ್ನು ಕಳಿಸಿದ್ರು. ದೇವರ ವಾಕ್ಯ ಹೇಳ್ತಾ ನಕ್ಷತ್ರಗಳು ದೆಬೋರಳ ಪರವಾಗಿ ಯುದ್ಧ ಮಾಡಿದವಂತೆ ಅವತ್ತು. ಆಕಾಶ ಮಂಡಲವು ದೆಬೋರಳ ಪರವಾಗಿ ಯುದ್ಧ ಮಾಡಿತು. ಇದೆಲ್ಲ ಆಗಿದ್ದು ಯಾಕೆ? ದೆಬೋರಳು ತಾನೇ ಎದ್ದು ನಿಂತಿದ್ದಕ್ಕೆ. ಹಲ್ಲೆಲೂಯಾ. ಎಷ್ಟರ ಮಟ್ಟಿಗೆ ಇಲ್ಲಿ ದೊರೆತನ ದಬ್ಬಾಳಿಕೆ ನಡೀತಾ ಇತ್ತು ಅಂದರೆ 5ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ದೆಬೋರಳು ಇಲ್ಲಿ ಜಯಗೀತೆಯನ್ನು ಹಾಡ್ತಾ ಇದ್ದಾಳೆ. ಜಯಗೀತೆಯನ್ನು ಹಾಡ್ಬೇಕಾದ್ರೆ ಅವಳು ಸ್ಪಷ್ಟಪಡಿಸುತ್ತಾಳೆ, ದೆಬೋರಳಾದ ನಾನು ಇಸ್ರಾಯೇಲರಲ್ಲಿ ತಾಯಿಯಂತೆ ಎದ್ದು ಬರುವವರೆಗೆ ಇಸ್ರಾಯೇಲ್ ಗ್ರಾಮಗಳು ಹಾಳು ಬಿದ್ದಿದ್ದವು. ಈ ಸಿಸೇರನು ತನ್ನ ರಥಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ರಾಜ ಮಾರ್ಗದಲ್ಲಿ ಯಾರು ನಡೆಯದ ಹಾಗೆ ಮಾಡಿಬಿಟ್ಟಿದ್ದನು. ಹಲ್ಲೆಲೂಯಾ. ಅವರ ಅಗ್ರಿಕಲ್ಚರ್, ಅವರ ಹೊಲ ಗದ್ದೆಗಳೆಲ್ಲ ನಾಶವಾಗುತ್ತಾ ಇದ್ದು. ಹಣ ಇಲ್ಲ, ಟ್ರೇಡ್ ಮಾಡೋದಕ್ಕೆ ಆಗುತ್ತಾ ಇಲ್ಲ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೇ ಆಗುತ್ತಾ ಇಲ್ಲ. ಯಾಕಂದ್ರೆ ರಾಜ ಮಾರ್ಗದಲ್ಲಿ ಇವನು ನಿಂತಿದ್ದಾನೆ ನಮ್ಮನ್ನ ಹೊಡೆದು ಸಾಯಿಸೋದಕ್ಕೆ ಎಂಬುದಾಗಿ ಇವರೆಲ್ಲ ಕೈ ಕಟ್ಟಿ ನಿಂತಿದ್ರು. ದೆಬೋರಳು ಪ್ರವಾಚನೆ ಮಾಡ್ತಾಳೆ, ಎಲ್ಲರೂ ಕೈ ಕಟ್ಟಿ ಕೂತಿದ್ದಾರೆ, ನಾನು ಕೂರೋದಿಲ್ಲ, ನಾನು ಎದ್ದೇಳೋ ತನಕ
ಇಸ್ರಾಯೇಲ್ ಜನರು ದಾಸತ್ವದಲ್ಲಿ ಇದ್ರು, ಆದ್ರೆ ನಾನು ಎದ್ದ ಮೇಲೆ ಅವರಿನ್ನು ದಾಸತ್ವದಲ್ಲಿ ಇರೋದಿಲ್ಲ ಎಂಬುದಾಗಿ ಅವಳು ಪ್ರವಾದನೆ ಮಾಡಿ ತನ್ನ ಜನರನ್ನ ಬಿಡಿಸಿಕೊಂಡು ಬಂದಳು. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವು ಎದ್ದೇಳೋ ತನಕ ನಿಮ್ಮ ಕುಟುಂಬ ದಾಸತ್ವದಿಂದ ಹೊರಗೆ ಬರೋದಿಲ್ಲ. ನೀವು ಎದ್ದೇಳೋ ತನಕ ನಿಮ್ಮ ಸುತ್ತಮುತ್ತಲಿರುವಂತ ಪ್ರಾಂತ್ಯ, ನಿಮ್ಮ ರಾಜ್ಯ, ನಿಮ್ಮ ದೇಶ ದಾಸತ್ವದಿಂದ ಹೊರಗೆ ಬರೋದಿಲ್ಲ. ಹಲ್ಲೆಲೂಯ. ಈ ದೇಶ ಬಿಡುಗಡೆಗೆ ಒಳಗಾಗಬೇಕಂದ್ರೆ, ಈ ದೇಶ ಉಜ್ಜೀವನಕ್ಕೆ ಬರಬೇಕಂದ್ರೆ ಮೊದಲು ನೀನು ಎದ್ದೇಳಬೇಕು. ನೀನು ಎದ್ದು ಪ್ರವಾದನೆ ಮಾಡಬೇಕು. ನಾನು ಎದ್ದ ಮೇಲೆ ಅಂಧಕಾರ ಇರೋದಿಲ್ಲ, ನಾನು ಎದ್ದ ಮೇಲೆ ಬಡತನ ಇರೋದಿಲ್ಲ, ನಾನು ಎದ್ದ ಮೇಲೆ ದೊರೆತನ ಇರೋದಿಲ್ಲ, ನಾನು ಎದ್ದ ಮೇಲೆ ಕಣ್ಣೀರು ಇರೋದಿಲ್ಲ, ನಾನು ಎದ್ದ ಮೇಲೆ ಅನಾರೋಗ್ಯ ಇರೋದಿಲ್ಲ, ನಾನು ಎದ್ದ ಮೇಲೆ ಬೆಳಕಿರುತ್ತದೆ, ನಾನು ಎದ್ದ ಮೇಲೆ ಬರೀ ಆರೋಗ್ಯ ಇರುತ್ತದೆ ಎಂಬುದಾಗಿ ನೀನು ಎದ್ದು ನಿಂತು ಘೋಷಣೆ ಮಾಡಿದಾಗ ಮಾತ್ರ ಇಡೀ ದೇಶವೇ ಬೆಳಕಿನ ಕಡೆಗೆ ಬರುತ್ತೆ, ನಿನ್ನ ಕುಟುಂಬ ಬೆಳಕಿನ ಕಡೆಗೆ ಬರುತ್ತೆ, ನಿನ್ನ ಮುಂದಿನ ತಲೆಮಾರು ಬೆಳಕಿನ ಕಡೆಗೆ ಬರುತ್ತೆ. ಹಲ್ಲೆಲೂಯಾ. ದೆಬೋರಳಿಗೆ ಯಾರು ಸಹಾಯ ಮಾಡಲಿಲ್ಲ, ಅವಳು ಯಾರ ಸಹಾಯವನ್ನು ಕೂಡ ತೆಗೆದುಕೊಳ್ಳಲಿಲ್ಲ. ಅವಳ ಮುಖ ನೇರವಾಗಿ ದೇವರ ಬೆಳಕಿನ ಕಡೆಗೆ ಇದ್ದದ್ದರಿಂದ ಆ ಬೆಳಕು ಅವಳಲ್ಲಿ ಪ್ರಕಾಶಿಸಿತು. ಅವಳು ಎದ್ದು ನಿಂತುಕೊಂಡು ಪ್ರವಾದನೆ ಮಾಡಿದಳು. ಸಿಸರನು ಸಾಯುತ್ತಾನೆ ಅಂತ ಹೇಳಿದಳು. ಸಿಸರನು ಸತ್ತಲು ಒಬ್ಬ ಹೆಣ್ಣ ಮಗಳ ಕೈನಲ್ಲಿ. ಹಲ್ಲೆಲೂಯಾ. ಇವತ್ತು ನೀನು ಎದ್ದು ನಿಂತು ದೇವರ ಮಹಿಮೆಯಲ್ಲಿ ಏನೆಲ್ಲ ನುಡಿಯುತ್ತೀಯೋ ಅದು ನೆರವೇರಲ್ಪಡುತ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ. ನೀನು ದೇವರ ಬೆಳಕಿನಲ್ಲಿ ಎದ್ದು ನಿಂತುಕೊಂಡು ನನ್ನ ಕುಟುಂಬ ಬಿಡುಗಡೆಯಾಗತ್ತೆ ಅಂತ ಹೇಳಿದರೆ ನಿನ್ನ ಕುಟುಂಬ ಬಿಡುಗಡೆಯಾಗತ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ. ನಾನು ಸಮೃದ್ಧಿಯಿಂದ ಇರುತ್ತೇನೆ ಎಂಬುದಾಗಿ ನೀನು ಘೋಷಣೆ ಮಾಡಿದ್ರೆ ನಿನ್ನ ಕುಟುಂಬ ಸಮೃದ್ಧಿಯಾಗಿ ಇರುತ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ. ಈ ದೇಶ ರಕ್ಷಣೆಗೆ ಬರುತ್ತೆ ಎಂಬುದಾಗಿ ನೀನು ಘೋಷಣೆ ಮಾಡಿದ್ರೆ ಈ ದೇಶ ರಕ್ಷಣೆಗೆ ಬರುತ್ತೆ. ಯಾಕಂದ್ರೆ ನಿನ್ನ ಮಾತನ್ನ ನೆರವೇರಿಸೋದಕ್ಕೆ ದೇವರು ಭೂಮಿ ಆಕಾಶ ಒಂದು ಮಾಡಿ ಆದ್ರೂ ನಿನ್ನ ಬಾಯಿಂದ ಬಂದಿರುವಂತ ಮಾತನ್ನ ನೆರವೇರಿಸುತ್ತಾರೆ. ದೆಬೋರಳಿಗೋಸ್ಕರ ಆಕಾಶ ಮಂಡಲವನ್ನೇ ದೇವರು ತಿರುಗಿಸಿಬಿಟ್ರು. ಇನ್ನು ನನಗೋಸ್ಕರ ಇನ್ನೋಗೋಸ್ಕರ ದೇಶಗಳನ್ನ ತಿರುಗಿಸೋದಿಲ್ವಾ, ಪ್ರಪಂಚವನ್ನ ತಿರುಗಿಸೋದಿಲ್ವಾ ದೇವರು? ದೆಬೋರಳಿಗೆ ಸಹಾಯ ಮಾಡಿದಂತ ದೇವರ ಇವತ್ತು ನನಗೆ ನಿನಗೆ ಸಹಾಯ ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತು ನಾನು ನೀನು ಎದ್ದು ನಿಂತರೆ ಭೂಮಿ ಆಕಾಶವನ್ನ ಒಂದು ಮಾಡಿ ಆತನು ನಿನ್ನ ಮುಖಾಂತರವಾಗಿ ನುಡಿರುವಂಥ ಮಾತುಗಳನ್ನು ನೆರವೇರಿಸುತ್ತಾನೆ. ಅದನ್ನು ನಾಶವಾಗೋದಕ್ಕೆ ಬಿಡೋದಿಲ್ಲ. ಈ ಧೈರ್ಯ ಅವಳಿಗೆ ಬಂದು ಯಾವಾಗ ಗೊತ್ತಾ? ಆತನ ತೇಜಸ್ಸನ್ನು ಅವಳು ಕಂಡುಕೊಂಡಿದ್ದಳು. ಆತನ ಮಹಿಮೆಯ ತೇಜಸ್ಸ ಬೆಳಕನ್ನು ಅವಳು ಸಂಪೂರ್ಣವಾಗಿ ತೆಗೆದುಕೊಂಡಿದ್ಲು. ಆ ಬೆಳಕು ಹೊರ ಚೆಲ್ಲುತ್ತಿದ್ದ ಹಾಗೆ ಬಿಡುಗಡೆ ನಾಯಕಿಯಾಗಿ ಹೊರ ಬಂದಳು. ಅವಳೊಬ್ಬಳೇ ಅಲ್ಲ, ಅನೇಕ ಇಸ್ರಾಯೇಲ್ ಮಕ್ಕಳನ್ನು ಸಂಪೂರ್ಣವಾಗಿ ಬಿಡಿಸಿದಳು. ಈ ಬಿಡುಗಡೆ ಆದ ನಂತರ ಇಸ್ರಾಯೇಲ್ ಮಕ್ಕಳು ಮತ್ತೆ 40 ವರ್ಷಗಳ ಕಾಲ ಸಮಾಧಾನದಿಂದ ಇರ್ತಾರೆ, ಅವ್ರ ಪಾಪದಲ್ಲಿ ಬೀಳೋ ತನಕ. ಒಂದು ಹೆಣ್ಣು ಮಗಳಿಂದ ದೇವರು ಎಷ್ಟೆಲ್ಲ ಕಾರ್ಯ ಮಾಡಿದ್ರು ನೋಡ್ರಿ. ಎಂಥ ರಾಜನನ್ನ ದೇವರು ನಾಶ ಮಾಡಿದ್ರು ಗೊತ್ತಾ? ಸಿಸೇರನು ಸತ್ತ ಹೋದ ಮೇಲೆ 4ನೇ ಅಧ್ಯಾಯದ ಕೊನೆ ವಚನಗಳಲ್ಲಿ ಹೇಳುತ್ತೆ, ಇವರ ಬಲ ಹೆಚ್ಚುತ್ತಾ ಬಂತು, ಯಾಬಿನ್ ರಾಜನ ಬಲ ಕುಗ್ಗುತ್ತಾ ಬಂತು ಎಂಬುದಾಗಿ ಹೇಳ್ತಾರೆ. ದೇವರು ಇಸ್ರಾಯೇಲರನ್ನ ಯಾಬಿನ್ ರಾಜನ ಮುಂದೆ ದೇವರು ಮೇಲಕ್ಕೆತ್ತಿದರು. ಯಾಬಿನ್ ಕುಗ್ಗುತ್ತಾ ಹೋಗಿ ಅವನು ನಾಶವಾಗಿಯೇ ಹೋಗ್ಬಿಟ್ಟನು. ಅವನ ಉಳಿವೇ ಇರಲಿಲ್ಲ, ಅವನ ಸುಳಿವೇ ಇರಲಿಲ್ಲ, ಅವನು ಇದ್ದನು ಅನ್ನುವಂಥ ಯಾವ ಇದು ಕೂಡ ಇರದ ಹಾಗೆ ದೇವರು ಅವನನ್ನು ನಾಶ ಮಾಡಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇದೆಲ್ಲ ಆಗಿದ್ದು ಒಬ್ಬ ದೆಬೋರಳು ಎದ್ದು ನಿಂತು ನಾನು ಪ್ರಕಾಶಿಸುತ್ತೇನೆ ಎಂಬುದಾಗಿ ನಿರ್ಧಾರ ಮಾಡಿದ್ಕೆ ಅವಳೇ ಎದ್ದು ನಿಂತಳು. ನಿಮ್ಮನ್ನು ಇನ್ನೊಬ್ಬರು ನಿಲ್ಲಿಸುವಂಥ ಅವಶ್ಯಕತೆ ಇಲ್ಲ ಪ್ರೀತಿಯ ದೈವ ಮಕ್ಕಳೇ. ನೀನು ನಿರ್ಧಾರ ಮಾಡಿದರೆ ಇವತ್ತು ನಾನು ಎದ್ದು ನಿಲ್ತೀನಂತ, ದೇಶಗಳು ನಿನ್ನ ಬೆಳಕಿಗೆ ಬರುವ ಹಾಗೆ ದೇವರು ಮಾಡ್ತಾರೆ. ಜೆಕರ್ಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ದೇಶಗಳು ನಾನು ನಿನ್ನ ಬಳಿ ದೇವರಿರೋದಕ್ಕೆ ನಾನು ನಿಮ್ಮ ಬಳಿ ಬರುತ್ತೇನೆ ಎಂಬುದಾಗಿ ಜನರೇ ಹೇಳ್ತಾರಂತೆ. ಹಲ್ಲೆಲೂಯಾ. ಜನರು ನಿನ್ನನ್ನು ಹುಡುಕಿಕೊಂಡು ಬರಬೇಕು, ನಿನ್ನ ಬಳಿ ದೇವರಿದ್ದಾರೆ ಎಂಬುದಾಗಿ. ಆ ರೀತಿಯಾಗಿ ದೇವರು ನಿನ್ನನ್ನು ಮಾರ್ಪಡಿಸುತ್ತಾರೆ. ನೀನು ಎದ್ದೇಳಬೇಕು, ಅವನನ್ನು ತಿಳಿದುಕೊಳ್ಳಬೇಕು, ಆತನನ್ನು ತಿಳಿದುಕೊಳ್ಳಬೇಕು, ಆತನನ್ನು ತಿಳಿದುಕೊಂಡು ಆತನ ಚಿತ್ತವನ್ನು ಮಾಡಬೇಕು. ಆಗ ನಿನ್ನಲ್ಲಿರುವಂಥ ಬಲವನ್ನು ಮಟ್ಟ ಹಾಕೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ದಾವೀದನ ಜೀವಿತದಲ್ಲಿ ನಾವು ನೋಡುತ್ತೇವೆ,
ಗೋಲ್ಯಾತನ ವಿರುದ್ಧವಾಗಿ ಆತನು ಎದ್ದು ನಿಂತುಕೊಳ್ಳುವಾಗ ಸೌಲನು ಎಂಥ ರಾಜ ನೋಡ್ರಿ, ಒಬ್ಬ ಚಿಕ್ಕ ಹುಡುಗನ ಕಳಿಸ್ತಾ ಇದ್ದಾನೆ. ಅವನಿಗೆ ಏನು ಗೊತ್ತಾ, ಯಾರಾನ ಆಗಿರ್ಲಿ ಗೋಲ್ಯಾತ ಸೋಲಿಸಿದ್ರೆ ಸಾಯಿಸಿದ್ರೆ ಸಾಕಪ್ಪ. ಹಲ್ಲೆಲೂಯ. ಕುರಿ ಕಾಯ್ತಾ ಇದ್ದ, ರೊಟ್ಟಿ ತಗೊಂಡು ಬಂದ, ನಾನು ಯುದ್ಧ ಮಾಡ್ತೀನಿ ಅಂದ. ಅವನಿಗೆ ಸೌಲನ ಒಪ್ಪಿಗೆ ಕೊಟ್ಟ. ಸೌಲನ ಹತ್ರ ಒಂದು ಮಾತು ಹೇಳ್ತಾನೆ ದಾವೀದನು, ಇಷ್ಟು ದೊಡ್ಡ ಗೋಲ್ಯಾತನ ನೀನು ಹೇಗೆ ಸಾಯಿಸ್ತೀಯಾ ದಾವೀದನೇ, ನೀನು ಚಿಕ್ಕ ಹುಡುಗ ಅಂತ. ದಾವೀದನು ಹೇಳ್ತಾನೆ, ನಾನು ಅರಣ್ಯದಲ್ಲಿ ಇರುವಾಗ ನನಗೆ ಒಬ್ಬ ದೇವರು ಇದ್ದ. ಸಿಂಹಗಳ ಕೈಗೆ ಆತನ ನಾನು ಬಿಟ್ಟು ಕೊಡಲಿಲ್ಲ, ಕರಡಿಗಳ ಕೈಗೆ ನನ್ನನ್ನು ಆತನ ಬಿಟ್ಟು ಕೊಡಲಿಲ್ಲ. ಅಲ್ಲೇ ನನ್ನನ್ನು ಬಿಟ್ಟು ಕೊಡದ ದೇವರು, ದೇವಾದಿ ದೇವನಾಗಿರುವಂಥ ಆತನನ್ನೇ ಹೀಯಾಳಿಸುವಂಥ ಈ ಸುನ್ನತಿ ಇಲ್ಲದಿರುವಂಥ ಮನುಷ್ಯನ ಕೈಗೆ ನನ್ನ ದೇವರನ್ನ ಬಿಟ್ಟು ಕೊಡ್ತಾನ. ಅರಣ್ಯ ಪ್ರದೇಶದಲ್ಲಿ ದಾವೀದನು ದೇವರನ್ನು ಕಂಡುಕೊಂಡಿದ್ದನು. ಆತನು ಏನೆಂಬುದಾಗಿ ದಾವನು ಅರಿತುಕೊಂಡಿದ್ದನು. ಆತನ ಸ್ವಭಾವ, ಆತನ ಗುಣಗಳು, ಆತನ ಮನಸ್ಸಿನ ಆಲೋಚನೆ ಏನೆಂಬುದಾಗಿ ದಾವೀದನು ಅರಿತುಕೊಂಡಿದ್ದನು. ಯಾರೂ ಅವನಿಗೆ ಹೇಳಲಿಲ್ಲ ನೀನು ಹೋಗಿ ಯುದ್ಧ ಮಾಡು ಅಂತ. ದಾವೀದನೇ ಎದ್ದು ನಿಂತನು, ನಾನು ಗೋಲ್ಯಾತನನ್ನು ಸಾಯಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಆತನ ಗೋಲ್ಯಾತನಿಗೆ ಹೇಳ್ತಾನೆ, ನೀನು ಈಟಿ ಕತ್ತಿ ಬರ್ಜಿಗಳಿಂದ ನನ್ನ ಬಳಿಗೆ ಬರುತ್ತೀಯಾ, ನಾನಾದರೂ ನನ್ನ ಯೆಹೋವನ ನಾಮದಿಂದ ನಾನು ನಿನ್ನ ಬಳಿಗೆ ಬರ್ತಾ ಇದ್ದೇನೆ. ನಿನ್ನ ಈಟಿ ಕತ್ತಿ ಬರ್ಜಿ ಯಾವುದಕ್ಕೂ ನನ್ನ ಯೆಹೋವನ ನಾಮಕ್ಕೆ ಸಮವಲ್ಲ ಗೋಲ್ಯಾತನೇ. ಈಗೋ ಈ ಹೊತ್ತು ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುತ್ತಾನೆ ಎಂಬುದಾಗಿ ಒಬ್ಬ ಚಿಕ್ಕ ಹುಡುಗ ಪ್ರವಾದನೆ ಮಾಡಿ ಅದನ್ನ ನೆರವೇರಿಸಿ ಅದನ್ನ ನೋಡುತ್ತಾನೆ ಅವನ ಕಣ್ಣಾರೆ. ಹಲ್ಲೆಲೂಯಾ. ಇದೆಲ್ಲ ಆಗಿದ್ದು ಯಾವಾಗ ಗೊತ್ತಾ, ಅವನ ಮುಖವನ್ನ ದೇವರ ಬೆಳಕಿನ ಕಡೆಗೆ ಅವನು ಅರಣ್ಯದಲ್ಲಿ ಇದ್ದಾಗ, ಕುರಿ ಕಾಯುತ್ತಾ ಇದ್ದಾಗ ತಿರುಗಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಬೇಕು ಆ ಬೆಳಕು. ಜೀವಿಸಿದ್ರೆ ಇಂಥ ಬೆಳಕಲ್ಲಿ ಜೀವಿಸೋಣ. ಸತ್ತರೆ ಇದೇ ಬೆಳಕಿನಲ್ಲಿ ಇದ್ದುಕೊಂಡು ಸತ್ತು ಇದೇ ಬೆಳಕು ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗೋದನ್ನ ನೋಡೋಣ. ಹಲ್ಲೆಲೂಯಾ. ಆದರೆ ಈ ಕಡೆ ಬೆಳಕೂ ಇಲ್ಲದ ಹಾಗೆ, ಕತ್ತಲಲ್ಲೂ ಸಾಯಕ್ಕೆ ಆಗದ ಹಾಗೆ ಜೀವಿಸೋದು ಬೇಡ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು, ಆತನ ಪ್ರತ್ಯಕ್ಷತೆಯ ಪ್ರಸನ್ನತೆ ನಿನ್ನ ಮೇಲೆ ಉದಯಿಸಿದೆ. ನೀನು ಎದ್ದು ನಿಲ್ತರೆ ಈ ಲೋಕದ ಕತ್ತಲೆಯನ್ನು ಹೊರಡಿಸಬಹುದು. ಮೊದಲು ನಿನ್ನ ಕತ್ತಲನ್ನು ದೇವರು ಹೊರಡಿಸುತ್ತಾರೆ, ಆಮೇಲೆ ಲೋಕದ ಕತ್ತಲನ್ನು ಹೊರಡಿಸುತ್ತಾರೆ. ಎಷ್ಟು ಜನ ಹೇಳ್ತೀರಾ, ನಾನು ಎದ್ದು ನಿಂತರೆ ಕರ್ತನ ಬೆಳಕಿನಲ್ಲಿ ಎದ್ದು ನಿಲ್ಲುತ್ತೇನೆ ಎಂಬುದಾಗಿ. ಹೇಳೋರು ಮಾತ್ರ ಎದ್ದು ನಿಂತುಕೊಳ್ಳ್ರಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಇವತ್ತು ನೀವು ಏಳುವಂಥ ಸಮಯ, ಇವತ್ತು ನೀವು ಎದ್ದು ನಿಲ್ಲುವಂಥ ದಿನ, ದೆಬೋರಳ ರೀತಿಯಲ್ಲಿ ಎದ್ದು ನಿಲ್ಲುವಂಥ ದಿನ, ದಾವೀದನ ರೀತಿಯಲ್ಲಿ ಎದ್ದು ನಿಲ್ಲುವಂಥ ದಿನ. ಇವತ್ತು ದೇವರು ಅನೇಕ ದಾವೀದನನ್ನು ಎಬ್ಬಿಸಲಿಕ್ಕೆ ಹೊರಟಿದ್ದಾರೆ. ಯಾಕಂದರೆ ಇವತ್ತು ಬಂದಂಥ ಪ್ರಕಟಣೆ ಅನೇಕ ಜನರ ಮನಸ್ಸಿನಲ್ಲಿ ಬೆಂಕಿಯನ್ನು ಹೊತ್ತಿಸುತ್ತಾ ಇದೆ, ಒಂದು ಕಿಚ್ಚನ್ನು ಕೊಡ್ತಾ ಇದೆ. ನಾನು ಎದ್ದು ನಿಲ್ಲುತ್ತೇನೆ, ನಾನು ಜನರನ್ನು ಬಿಡಿಸುತ್ತೇನೆ, ನಾನು ವೈರಿಗಳನ್ನು ಸೋಲಿಸುತ್ತೇನೆ. ವೈರಿ ಅಂದರೆ ಜನರ ಬಗ್ಗೆ ಮಾತನಾಡ್ತಾ ಇಲ್ಲ ನನ್ನ ಪ್ರೀತಿಯ ಮಕ್ಕಳೇ. ನಾನು ದೇವರ ವೈರಿಯನ್ನು ಸೋಲಿಸುತ್ತೇನೆ ಎಂಬುದಾಗಿ ಹೇಳ್ರಿ. ಜನರಲ್ಲ ನಮ್ಮ ವೈರಿ, ದೇವರ ವೈರಿ ಯಾರೋ ಅವರೇ ನಮ್ಮ ವೈರಿ. ಹಲ್ಲೆಲೂಯಾ. ನಾನು ಎದ್ದು ನಿಲ್ಲುತ್ತೇನೆ, ನಾನು ವೈರಿಯನ್ನು ಸೋಲಿಸುತ್ತೇನೆ. ವೈರಿಯ ಕೈಗಳಿಂದ ದೇವರ ಮಕ್ಕಳನ್ನು ನಾನು ಬಿಡಿಸಿಕೊಂಡು ಬರುತ್ತೇನೆ. ನಾನು ಬೆಳಕಾಗಿದ್ದೇನೆ, ನಾನು ಬೆಳಕಾಗಿದ್ದೇನೆ. ಎಲ್ಲರೂ ಹೇಳೋಣವ, ನಾನು ಬೆಳಕಾಗಿದ್ದೇನೆ, ನಾನು ಬೆಳಕಾಗಿದ್ದೇನೆ. ಅಂಧಕಾರವನ್ನು ಹೊಡೆದೋಡಿಸುವಂತ ಬೆಳಕು ನಾನಾಗಿದ್ದೇನೆ. ಶಬ್ದವಾಗಿ ಹೇಳಿ, ನಾನು ಬೆಳಕಾಗಿದ್ದೇನೆ, ನಾನು ಬೆಳಕಾಗಿದ್ದೇನೆ, ನಾನು ಬೆಳಕಾಗಿದ್ದೇನೆ. ಜನರನ್ನು ಬಿಡಿಸುವಂತ ಬೆಳಕು, ಜನರಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸುವಂತ ಬೆಳಕು, ಜನರಿಗೆ ಸತ್ಯವನ್ನು ತಿಳಿಸುವಂತ ಬೆಳಕು, ಜನರ ಕಣ್ಣೀರನ್ನು ಒರೆಸುವಂತ ಬೆಳಕು. ದೆಬೋರಳ ಗಂಡನ ಹೆಸರು ಲೆಪಿದೋತ್ ಎಂಬುದಾಗಿದೆ. ಅದರ ಅರ್ಥ ಏನು ಗೊತ್ತಾ? ಟಾರ್ಚ್ ಎಂಬುದಾಗಿ.
ಬೆಳಕನ್ನು ಕೊಡುವವನು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೋ ಏನೋ ಗೊತ್ತಿಲ್ಲ, ದೆಬೋರಳಿಗೆ ಇಸ್ರಾಯೇಲರು ಇಬ್ರಿಯ ಭಾಷೆಯಲ್ಲಿ ಇನ್ನೊಂದು ಹೆಸರನ್ನು ಕೊಟ್ಟಿದ್ರು, ಅದೇ ಬೆಳಕು ಕೊಡುವವಳು ಎಂಬುದಾಗಿ, ದಿ ಟಾರ್ಚ್ ಬೇರರ್ ಎಂಬುದಾಗಿ. ಅವಳಿಗೆ ಆ ಹೆಸರು ಬಂದಿದ್ದು ಯಾಕೆ ಗೊತ್ತಾ? ಅವಳು ದೇವರಲ್ಲಿ ನಂಬಿಕೆ ಇಟ್ಟಿದ್ದಳು. ಅವಳು ದೇವರಲ್ಲಿ ನಂಬಿಕೆ ಇಟ್ಟಿದ್ದಕ್ಕೆ ಜನರು ಇವಳಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಅವಳೇನಾದರೂ ಹೇಳಿದೆ ದೇವರಿಂದ ಹೇಳ್ತಾಳೆ. ಹಾಗಾಗಿ ಕತ್ತಲು ಅವಳಿಂದ ಬರೋದಿಲ್ಲ, ಅವಳಿಂದ ಬರುವುದಾದರೆ ಬೆಳಕೇ ಹೊರಗೆ ಬರುತ್ತೆ ಎಂಬುದಾಗಿ. ಅವಳ ಹೆಸರಿನ ಇನ್ನೊಂದು ಅರ್ಥ ಏನು ಗೊತ್ತಾ? ಜೇನು ಎಂಬುದಾಗಿ. ಹೇಳಿ ಎಲ್ಲರೂ. ಡೆಬೋರಾ ಅಂದರೆ ಜೇನು. ಜೇನು ಗಲೀಜಾಗಿರುವಂಥ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ. ಒಳ್ಳೆ ಒಳ್ಳೆ ಹೂವುಗಳಲ್ಲಿ ಹೋಗಿ ಅಲ್ಲಿರುವಂಥ ಯಾವಾಗಲೂ ಮಕರಂದವನ್ನು ತೆಗೆದುಕೊಂಡು ಬರುತ್ತೆ. ನೊಣ ಏನು ಮಾಡುತ್ತೆ ಗೊತ್ತಾ? ಹೇಳಬೇಕಾ? ನೀನು ಜೇನಾಗಿದ್ದೀಯ, ನೊಣ ಅಲ್ಲ. ಜೇನನ ಕೆಲಸ ಏನು? ಮಕರಂದವನ್ನು ತೆಗೆದುಕೊಂಡು ಬರೋದು. ನಿನ್ನ ಮಕರಂದ ಎಲ್ಲಿದೆ ಗೊತ್ತಾ? ಇಲ್ಲಿದೆ. ಇದರಿಂದ ನಿನ್ನ ಮಕರಂದವನ್ನು ತೆಗೆದುಕೊಂಡು ಬರಬೇಕು. ಈ ಮಕರಂದವನ್ನು ನೀನು ಯಾವಾಗ ಕೂಡಿಸಿ ಇಡುತ್ತೀಯೋ, ಜನರು ಅದನ್ನು ತಿಂದುವಾಗ ಆಹಾ ಎಷ್ಟು ಸಿಹಿಯಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಅನ್ನಬೇಕು. ಇವತ್ತು ನೀನು ದೆಬೋರಳ ರೀತಿ ಎದ್ದು ನಿಲ್ಲಬೇಕಂದ್ರೆ ಮೊದಲು ಜೇನು ಮಾಡುವಂಥ ಕೆಲಸವನ್ನು ನೀನು ಮಾಡು. ಇದರಲ್ಲಿ ಹುಡುಕು ಮಕರಂದವನ್ನು ಪ್ರತಿದಿನ ಶೇಖರಣೆ ಮಾಡು. ಅದನ್ನ ಈ ಲೋಕದಲ್ಲಿ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಗಾಯಗಳಾಗಿ ಕೂತಿರುವಂಥ ಜನರಿಗೆ ಜೇನನ್ನು ಕೊಡ್ತಾರೆ. ಎಲ್ಲಿ ಸುಟ್ಟು ಹೋಗಿರುತ್ತೋ, ಎಲ್ಲಿ ಗಾಯ ಆಗುತ್ತೋ ಅಲ್ಲಿ ಜೇನುತುಪ್ಪನ ಹಚ್ಚಿ ವಾಸಿ ಮಾಡ್ತಾರೆ. ಅದನ್ನು ಹಚ್ಚಬೇಕಂದ್ರೆ ನೀನು ಮಕರಂದವನ್ನು ತೆಗೆದುಕೊಳ್ಳಬೇಕು. ನೀನು ಕೂಡಿಟ್ಟಿರುವಂಥ ಆ ಜೇನು ತುಪ್ಪದಿಂದಲೇ ದೇವರು ಜನರನ್ನು ವಾಸಿ ಮಾಡುವಂಥವನಾಗಿದ್ದ, ಅವರನ್ನು ಗುಣಪಡಿಸುವಂಥವನಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೆಬೋರಳಾಗಿ ದಾವಿದನಾಗಿ ನಾನು ಹೇಳಬೇಕೆನ್ನುವಂಥವ್ರು ಎಷ್ಟು ಜನ ಇದ್ದೀರಾ? ನನ್ನಲ್ಲಿ ಬೆಳಕು ಬರಬೇಕು. ಇನ್ನು ಮೇಲೆ ಕತ್ತಲು ನನ್ನಿಂದ ಹೊರಗೆ ಬರಬಾರದು. ನಾನು ಇನ್ನೊಬ್ಬರನ್ನು ನಡೆಸಿದರೆ ಮೊದಲು ನಾನು ಬೆಳಕಾಗಿ ಮಾರ್ಪಟ್ಟಿರಬೇಕು. ಹೇಳೋಣವಾ? ಕರ್ತನೆ, ಹೌದು ಅಪ್ಪ, ನನ್ನ ಆತ್ಮಿಕ ಜೀವಿತದಲ್ಲಿ ನಾನು ಮಲಗಿ ಹೋಗಿದ್ದೇನೆ, ಹೇಳೋದಕ್ಕೆ ಮನಸ್ಸಿಲ್ಲ ಅಯ್ಯ. ಅಂಥ ಕಠಿಣ ಪರಿಸ್ಥಿತಿಗಳು ನನ್ನನ್ನು ಆವರಿಸಿಕೊಂಡಿದೆ. ಆದರೆ ಇವತ್ತು ನಿನ್ನ ವಚನದಿಂದ ನನ್ನನ್ನು ಎಬ್ಬರಿಸೋದಕ್ಕೆ ನೀನು ಹೊರಟಿದ್ಯಾ. ನಾನು ಇವತ್ತು ನಿರ್ಧಾರ ಮಾಡ್ತೇನೆ, ನನ್ನ ಪರಿಸ್ಥಿತಿಗಳ ಬದಲಾವಣೆಗೋಸ್ಕರ ನಾನು ಹೇಳೋದಿಲ್ಲ, ನನ್ನ ಬದಲಾವಣೆಗೋಸ್ಕರ ನಾನು ಎದ್ದು ನಿಲ್ಲುತ್ತೇನೆ ಅಯ್ಯ. ಹೇಳೋಣವ ಎಲ್ಲರೂ. ನನಗೆ ಏನು ಬೇಡ ರಾಜನೇ, ಮೊದಲು ನನ್ನಲ್ಲಿ ಬದಲಾವಣೆ ಬರಲಿ. ನನ್ನ ಗಂಡ ಬದಲಾಗೋದು ಬೇಡ, ನನ್ನ ಹೆಂಡತಿ ಬದಲಾಗೋದು ಬೇಡ, ನನ್ನ ಮಕ್ಕಳು ಬದಲಾಗೋದು ಬೇಡ, ನನ್ನ ಕುಟುಂಬ ಬದಲಾಗೋದು ಬೇಡ. ಮೊದಲು ನಾನು ಬದಲಾಗುತ್ತೇನೆ ಅಯ್ಯ. ಹೇಳೋಣವ ಎಲ್ಲ. ಮೊದಲು ನಾನು ಬದಲಾಗುತ್ತೇನೆ ಅಯ್ಯ. ನಂತರ ನೀನು ನನ್ನ ಮುಖಾಂತರವಾಗಿ ಈ ಪ್ರಪಂಚವನ್ನು ಬದಲಾಯಿಸು. ನಂತರ ನೀನು ನನ್ನ ಮುಖಾಂತರವಾಗಿ ನನ್ನ ಕುಟುಂಬವನ್ನು ಬದಲಾಯಿಸು. ನಿನ್ನ ಬದಲಾವಣೆಯನ್ನು ನೋಡಿ ಆ ನಿನ್ನ ಬದಲಾವಣೆಯ ಬೆಳಕಿನ ಕಡೆಗೆ ನಿನ್ನ ಮಕ್ಕಳು, ನಿನ್ನ ಕುಟುಂಬ ಬರುವಂಥದ್ದಾಗಿದೆ. ಪ್ರೀತಿಯ ಮಕ್ಕಳೇ, ಇನ್ನೊಬ್ಬರ ಬದಲಾವಣೆಗೋಸ್ಕರ, ಪರಿಸ್ಥಿತಿಗಳ ಬದಲಾವಣೆಗೋಸ್ಕರ ಕಾಯ್ತಾ ಇದ್ರೆ ದೇವರು ನಿನಗೆ ಹೇಳ್ತಾ ಇದ್ದಾರೆ, ಮೊದಲು ನೀನು ಬದಲಾಗು. ಮೊದಲು ನಾನು ನಿನ್ನನ್ನು ಬದಲಾಯಿಸುತ್ತೇನೆ. ಮೊದಲು ನಾನು ನಿನ್ನನ್ನು ತುಳಿದು ನನ್ನ ಚಿತ್ತಕ್ಕೆ ಅನುಸಾರವಾಗಿ ಒಳ್ಳೆಯ ಪಾತ್ರೆಯನ್ನಾಗಿ ನಾನು ರೂಪಿಸುತ್ತೇನೆ, ಒಳ್ಳೆಯ ಮಡಕೆಯನ್ನಾಗಿ ನಾನು ನಿನ್ನನ್ನು ರೂಪಿಸುತ್ತೇನೆ. ಅನಂತರ ನಿನ್ನಲ್ಲಿ ನನ್ನ ಉಕ್ಕುವ ಒರತೆಯನ್ನು ನಾನು ಸುರಿಸುವಾಗ, ಆ ಪಾತ್ರೆ ತುಂಬಿ ಹೊರಸೂಸುವಾಗ ಆ ಒರತೆಯಿಂದ ಜನರು, ನಿನ್ನ ಸುತ್ತಮುತ್ತಲಿರುವಂಥ ಜನರು ಬದಲಾಗುತ್ತಾರೆ.
ಮೊದಲು ನೀನು ಬದಲಾಗು ನನ್ನ ಪ್ರೀತಿಯ ಮಗನೇ, ಮೊದಲು ನೀನು ಬದಲಾಗು ನನ್ನ ಮಗಳೇ. ನಿನ್ನ ಮನೋಸ್ಥಿತಿಯನ್ನು ನೀನು ಬದಲಾಯಿಸು, ನಿನ್ನ ಯೋಚನೆಗಳನ್ನು ಬದಲಾಯಿಸು, ನಿನ್ನ ಗುರಿಯನ್ನು ನೀನು ಬದಲಾಯಿಸು. ನಿನಗೆ ನಿನ್ನ ಕುಟುಂಬ ಮುಖ್ಯ ಅಲ್ಲ, ನಿನಗೆ ನಾನು ಮುಖ್ಯ ಆಗಿರಬೇಕು. ನನ್ನಲ್ಲಿದ್ದುಕೊಂಡು ನೀವು ಶಾಂತಿಯನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ನಾನೇ ವಾಗ್ದಾನ ಮಾಡಿದ್ದೇನೆ. ಇವತ್ತು ಶಾಂತಿ ಬೇಕಂದ್ರೆ ನೀವು ದೇವರಲ್ಲಿ ಕುಳಿತುಕೊಳ್ಳಬೇಕು, ಆತನ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯಬೇಕು. ದೆಬೋರಳಿಗೆ ಕುಟುಂಬ ಇತ್ತು, ಗಂಡನಿದ್ದನು. ಅವೆಲ್ಲವನ್ನ ಅವಳು ಅದರ ಜೊತೆಯಾಗಿ ಅದಕ್ಕೆ ಕೊಡಬೇಕಾಗದಂಥ ಆದ್ಯತೆಯನ್ನು ಕೊಟ್ಟು ಅವಳು ದೇವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಳು. ಇದು ನಿನ್ನ ಜೀವಿತವಾಗಿ ಮಾರ್ಪಡಬೇಕು. ಯಾವುದಕ್ಕೆ ಎಷ್ಟು ಆದ್ಯತೆ ಕೊಡಬೇಕೋ ಅಷ್ಟೇ ಕೊಟ್ಟು ಹೆಚ್ಚಿನ ಸ್ಥಾನವನ್ನು ನಾವು ದೇವರಿಗೆ ಕೊಡಬೇಕು. ಆಗ ನಮ್ಮಲ್ಲಿ ಬದಲಾವಣೆಗಳು ಬರುತ್ತೆ. ಅಯ್ಯ, ಇವತ್ತು ನೀನು ನಮ್ಮನ್ನು ಬೆಳಕನ್ನಾಗಿ ಕರೀತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ.